ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು 10 ಮೇ 2026. ಇವತ್ತೇನು ಕರೆಂಟ್ ಅಫೇರ್ಸ್ ಏನು ಹೇಳಂಗಿಲ್ಲ. ಇವತ್ತೇನು ಡಿಸ್ಕಷನ್ ಮಾಡತ್ತೀವಿ ಅಂದ್ರೆ ಒಂದು ವಿಶೇಷವಾದದ್ದು ಏನಂದ್ರೆ ಚುನಾವಣೆ ಬಗ್ಗೆ. ಈಗ ರೀಸೆಂಟಾಗಿ ನಿಮ್ಗೆ ಚುನಾವಣೆ ನಡೆದವು ಗೊತ್ತಿರ್ತೈತಿ. ಚುನಾವಣೆಗಳು ಎಲ್ಲೆಲ್ಲಿ ನಡೆದವ ಅಂದ್ರೆ ಇಲ್ಲಿ ನೋಡ್ರಿ, ಎಲ್ಲಿ ಕೇರಳದಾಗ ನಡೆದೈತಿ, ಕೇರಳ. ಇಲ್ಲಿ ತಮಿಳ್ನಾಡಿನಾಗ ನಡೆದೈತಿ, ತಮಿಳ್ನಾಡು. ಪುದುಚೇರಿ ಆತ. ಆಮೇಲೆ ಪಶ್ಚಿಮ ಬಂಗಾಳ ದಿಯತ್ ಬರ್ದಿರ್ತೀನಿ. ಆಮೇಲೆ ಅಸ್ಸಾಂ. ಹೌದು, ಈಗ ಇಲ್ಲೆಲ್ಲ ಎಲೆಕ್ಷನ್ ನಡೆದೈತಿ ರೀಸೆಂಟಾಗಿ. 5 ಕಡೆ ನಡೆದೈತಿ. ಹೆಂಗಂದ್ರೆ 4 ಸ್ಟೇಟ ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಒಳಗೆ ರೀಸೆಂಟಾಗಿ ಇದನ್ನೇನ ಎಲೆಕ್ಷನ್ ನಡೆದೈತಿ. ಈಗ ಎಲೆಕ್ಷನ್ ರಿಲೇಟೆಡ್ ನಮಗೆ ಏನಪ್ಪ ನ್ಯೂಸ್ನಾಗ ಇದ್ದಾಗ ಏನು ಕೇಳ್ಬೋದು, ಅಥವಾ ನಮ್ಮ ಭಾರತದ ಚುನಾವಣಾ ಆಯೋಗ ಹೆಂಗೆ ವರ್ಕ್ ಆಕತಿ, ಇದ್ರ ಮೇಲೆ ಏನರ ಕ್ವಶನ್ ಕೇಳಿರ್ತೇಳಿ. ಅದ್ರದ್ದು ನಿಮಗೆ ಇವತ್ತು ಪೂರ್ತಿ ಇದನ್ನು ಹೇಳ್ಬಿಡ್ತೀನಿ, ಅವೇರ್ನೆಸ್ ಹೆಂಗೈತಿ, ಚುನಾವಣಾ ಆಯೋಗ ವರ್ಕ್ ಹೆಂಗೆ ಆಕತಿ, ಚುನಾವಣೆ ಎದಕ್ಕೈತಿ, ಚುನಾವಣೆ ಎದಕ್ಕೆ ಮಾಡ್ತಾರ ಅಂತ ಹೇಳಿ. ಈಗ ನೋಡ್ರಿ, ಮೊದಲು ಚುನಾವಣೆ ಅಂದ್ರೆ ಏನ, ನಮ್ದು ಭಾರತದ ಜಗತ್ತಿನಾಗ ಒಂದು ಅತಿ ದೊಡ್ಡ ಡೆಮೋಕ್ರಸಿ ಅಂತ ಕರಿತೀವಿ. ಅಂದ್ರೆ ನಮ್ದು ಒಂದು ದೊಡ್ಡದು ಪ್ರಜಾಪ್ರಭುತ್ವ ರಾಷ್ಟ್ರ ಆತೀವಿ. ಪ್ರಜಾಪ್ರಭುತ್ವ ರಾಷ್ಟ್ರ ಯಾಕತ್ತಾರ ಅಂದ್ರೆ ಪ್ರಜೆಗಳಿಂದ ಸರ್ಕಾರಗಳು ಏನು ನೇಮಕ ಹಾಕೋಲ್ಲ, ಅದಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರ ಆತೀವಿ. ಯಾಕಂದ್ರೆ ನಮ್ಮಲ್ಲಿ ಏನೀಗ ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು ಅಂತ ಹೇಳಿ ಆತೀವಲ್ಲ, ಅವರೆಲ್ಲ ದೊಡ್ಡ ಪೋಸ್ಟ್ನಾಗ ಇರ್ಬೋದು. ಬಟ್ ಅವ್ರು ಎಲ್ಲಿಂದ ಹೋಗ್ಯಾರಂದ್ರೆ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ಲಿ ಹೋಗಿ ಅವರ ಪ್ರೈಮ್ ಮಿನಿಸ್ಟರ್ ಅದು ಆಗಕ್ಕೆ ಸಾಧ್ಯ ಐತಿ. ಬಟ್ ಅದ ನಾವು ಎಲ್ಲರ ಓಟ್ ಹಾಕಕ್ಕೆ ಬೇರೆದವ್ರಿಗೆ ಹಾಕಿದ್ದು ಅಂತೇಳಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ಗಳು ಚೇಂಜ್ ಹಾಕಿದ್ರು. ಇದೇ ಏನಂದ್ರೆ ಚುನಾವಣೆ ಎಷ್ಟು ನಮ್ಮಲ್ಲಿ ಮುಖ್ಯ ಭಾಗವಹಿಸ್ತೈತೆ ಅಂದ್ರೆ, ಯಾವುದೋ ಒಂದು ದೇಶ ಆಗಲಿಲ್ಲ ಚುನಾವಣೆ ಮೇಲೆ ಡಿಪೆಂಡ್ ಆಗಿರ್ತೈತೆ ಅಂದ್ರೆ, ಆ ಚುನಾವಣೆ ಹೆಂಗೆ ನಾವು ಪಾರದರ್ಶಕವಾಗಿ ನಡೆಸಿಕೊಡ್ತೀವಲ್ಲ, ಅದರಿಂದನೇ ನಮ್ಮಲ್ಲಿ ಒಳ್ಳೆ ಏನು ಅಭ್ಯರ್ಥಿಗಳು ಇರ್ತಾರಲ್ಲ ಅವ್ರು ನೇಮಕ ಆಗಿ ಹೋಗ್ತಾರೆ, ಎಜುಕೇಟೆಡ್ ಆಗಿದ್ದವ್ರು ಹೋಗ್ತಾರ. ಅವಾಗ ದೇಶನ ಸುಧಾರಣೆ ಮಾಡ್ಬೋದು. ಅದಕ್ಕೆ ನಮ್ಮಲ್ಲಿ ಏನು ಚುನಾವಣಾ ಆಯೋಗ ಐತಲ್ಲ, ಇದೇನು ಇಂಪಾರ್ಟೆಂಟ್ ಅಂದ್ರೆ ಮೇನ್ ನಮ್ಮಲ್ಲಿ ಚುನಾವಣಾ ಆಯೋಗ ಅನ್ನೋದು ಇರೋದು ಎಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ತನಕ ಎಲ್ಲ ಎಲೆಕ್ಷನ್ ನಡೆಯುವುದು, ಅಥವಾ ಮೇನ್ ಬಾಡಿ ಅಂದ್ರೆ ಯಾವ್ದಂದ್ರೆ ಕೇಂದ್ರ ಚುನಾವಣಾ ಆಯೋಗ ಕರಿತೀವಿ. ಅದ್ರ ಬಗ್ಗೆ ಇವತ್ತು ಹೇಳ್ಕೊಡ್ತೀನಿ. ಭಾರತದ ಚುನಾವಣಾ ಆಯೋಗ ಕರಿತೀವಿ. ಭಾರತದ ಚುನಾವಣಾ ಆಯೋಗ. ಹೌದ್ರಿ, ಈ ಭಾರತದ ಚುನಾವಣಾ ಆಯೋಗ ಐತಲ್ಲ, ಇದು ಎದಕ್ಕೆ ಸಂವಿಧಾನದಾಗ ಎಲ್ಲಿ ಮೆನ್ಷನ್ ಮಾಡ್ಯಾರ ಅಥವಾ ಎಲ್ಲಿ ವಿಧಿಯಿಂದ ಹೇಳ್ತೈತೆ ಅಂದ್ರೆ, ನಮ್ಮ ಸಂವಿಧಾನದ ಭಾಗ 15ರೊಳಗೆ ಯಾವ ವಿಧಿಯಿಂದ 324ನೇ ವಿಧಿಯಿಂದ 329, ಇದನ್ನೇ ಪೆಟ್ಟಗೋರು 324ನೇ ಭಾಗದಿಂದ 329ನೇ ವಿಧಿ ಅದಾವ. ಇವು ಈ ವಿಧಿ ಏನೈತಲ್ರಿ, ಇದೇನು ಪೂರ್ತಿ ನಮ್ಮ ಚುನಾವಣೆ ಬಗ್ಗೆ ಸ್ಟಾರ್ಟ್ ಆಗ್ತೈತೇಳಿ 324ರಿಂದ 329 ತನಕ ಬರೋದಿಲ್ಲ. ಏನಂತಂದ್ರೆ ಚುನಾವಣೆ ಬಗ್ಗೆ ಹೇಳ್ತದೆ. ಇವು ಆಮೇಲೆ ನಿಮ್ಗೆ ಹೇಳ್ತೀನಿ ಯಾವ್ಯಾವ ಪಕ್ಷ ಆಗ್ಯಾವು ಏನು ಅಂತ ಹೇಳಿ. ಬಟ್ ಚುನಾವಣೆ ಅಂದ್ರೆ ಗೊತ್ತಾಯ್ತು ಈಗ ಏನಂದ್ರೆ, ಎಲ್ಲೇ ಚುನಾವಣೆ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ನಮ್ಮಲ್ಲಿ ಭಾರತದಾಗ ಏನೇನು ನಡೆಸಬೇಕಾದ್ರೂ ಚುನಾವಣೆ ಎದಕ್ಕೆ ಇಂಪಾರ್ಟೆಂಟ್ ಆಕತ್ತಂದ್ರೆ, ಅದು ಪಾರದರ್ಶಕವಾಗಿ ನಡೆದು ಅಂದಿದ್ರೆ ಒಂದು ಒಳ್ಳೆ ಸರ್ಕಾರ ಆಡಳಿತಕ್ಕೆ ಬಂದಂತೇಳಿ ಅವಾಗ ನಮ್ಮ ದೇಶನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ಜಗತ್ತಿನಾಗ ದೊಡ್ಡ ದೇಶವಾಗಿ ನಾವು ನಿರ್ಮಾಣ ಮಾಡ್ಬೋದು. ಓಕೆ, ಈ ಚುನಾವಣಾ ಆಯೋಗದ ಕಾರ್ಯಗಳು ಏನಿರ್ತಾವ, ಚುನಾವಣಾ ಆಯೋಗ ಹೆಂಗೆ ಕಾಂಪೋಸಿಷನ್ ಮಾಡ್ತಾರೆ, ಅಥವಾ ಚುನಾವಣಾ ಆಯೋಗದ ಬಗ್ಗೆ ಏನು ಅವೇರ್ನೆಸ್ ಅಂದ್ರೆ, ಒಂದೇದು ನೋಡ್ರಿ, ಈಗ ಭಾಗ ಗೊತ್ತಾತ ನಮ್ಮ ಸಂವಿಧಾನದಾಗ ಭಾಗನಾಗ ಐತಿ. ಯಾಕೆ ಭಾಗನಾಗ ಇರ್ಬೇಕಂದ್ರೆ, ಈ ಚುನಾವಣೆ ಆಯೋಗದ ಏನೈತಲ್ರಿ ನಮ್ಮ ಸಂವಿಧಾನದಾಗ ಮೆನ್ಷನ್ ಮಾಡ್ಯಾರ ಅಂತ ತಿಳ್ಕೊಡ್ರಿ. ಕಂಪಲ್ಸರಿ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆತ, ಸಂವಿಧಾನಬದ್ಧ ಬಾಡಿ ಆಯೋಗ ಅಂತ ಕರಿತೀವಿ. ಓಕೆ, ಇದ್ರೊಳಗೆ ಏನೇನು ಇರ್ತಾರ, ಅಥವಾ ಇದ್ರ ಚುನಾವಣಾ ಆಯೋಗದ ಅಧ್ಯಕ್ಷರನ್ನ ಹೆಂಗೆ ನೇಮಕ ಮಾಡ್ತಾರಂದ್ರೆ, ಇದ್ರದ್ದೊಂದು ಸೆಲೆಕ್ಷನ್ ಕಮಿಟಿ ಇರ್ತದೆ. ಇದು ರೀಸೆಂಟಾಗಿ ನ್ಯೂಸ್ನಾಗಿತ್ತು. ನಾಳೆ ಏನು ಕೇಳ್ಬೋದಂದ್ರೆ, ಹೌದು ಚುನಾವಣಾ ಆಯುಕ್ತರನ್ನ ಏನು ನೇಮಕ ಮಾಡ್ತಾರಲ್ರಿ, ಅದರದ್ದು ಚುನಾವಣಾ ಆಯುಕ್ತರ ನೇಮಕ ಮಾಡ್ಬೇಕಾರೆ ಯಾರು ನೇಮಕ ಮಾಡ್ತಾರೋ, ಅಥವಾ ಅದರದ್ದು ಸೆಲೆಕ್ಷನ್ ಕಮಿಟಿ ಒಳಗೆ ಯಾರು ಇರ್ತಾರೋ, ಒಬ್ಬರಿಗೆ ಯಾರಿಗಾರ ಅಧಿಕಾರ ಕೊಟ್ಟಿವಿ ಅಂದ್ರೆ ಅವ್ರ ಫೇವರ್ ಆಗುವಂಥವ್ರಿಗೆ ಅವ್ರು ಎಲ್ಲರ ಚುನಾವಣಾ ಆಯುಕ್ತರನ್ನಾಗಿ ಎಲ್ಲರ ನೇಮಕ ಮಾಡಿರ್ತೀವಿ. ಅದು ಒಂದೇ ಪಾರ್ಟಿ ವಾಪಸ್ ಅದು ರಿಟರ್ನ್ ಆಡಳಿತಕ್ಕೆ ಬಂದ್ಬಿಡ್ತೈತ್ರಿ, ಅದ ಕಾರ್ಯಕ್ಕೆ ಬರ್ತೈತೆ. ಅದ್ರ ಸಲ್ಮಂದ್ ಏನು ಮಾಡ್ತಾರಂದ್ರೆ ಒಂದು ಸೆಲೆಕ್ಷನ್ ಕಮಿಟಿ ಅಂತ ಮಾಡ್ಯಾರ. ಈ ಸೆಲೆಕ್ಷನ್ ಕಮಿಟಿದು ಎದಕ್ಕೆ ಹೇಳತ್ತೀನಿ ಅಂದ್ರೆ, ರೀಸೆಂಟಾಗಿ ನ್ಯೂಸ್ನಾಗಿತ್ತು. ಏನು ಹೇಳಿದ್ರಂದ್ರೆ, ಈ ಸೆಲೆಕ್ಷನ್ ಕಮಿಟಿ ಒಳಗೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತಿದ್ರಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರಲ್ಲ, ಅವ್ರು ಇದ್ರು. ಅವ್ರನ್ನ ತೆಗೆದು ಈಗ ಏನು ಮಾಡ್ಯಾರಂದ್ರೆ, ಸೆಲೆಕ್ಷನ್ ಕಮಿಟಿ ಒಳಗೆ ಓನ್ಲಿ ಯಾರು ಇರ್ತಾರಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರ, ಪ್ಲಸ್ ಲೀಡರ್ ಆಫ್ ಅಪೋಸಿಷನ್ ಅಂತ ಕರಿತೀವಿ, LOP, ಲೀಡರ್ ಆಫ್ ಅಪೋಸಿಷನ್, ಲೋಕಸಭಾ ಯಾರೀಗ ಪ್ರೆಸೆಂಟ್ ರಾಹುಲ್ ಗಾಂಧಿ ಅದಾರ್ರಿ. ಇನ್ನೊಬ್ರು ಯಾರು ಬರ್ತಾರಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್.
ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದವರ ಇರ್ಬೋದು. ಇದು ಯಾರು ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ನೇಮಕ ಮಾಡ್ತಾರಂದ್ರೆ ಇದನ್ನ ಪ್ರೈಮ್ ಮಿನಿಸ್ಟರ್ ಯಾರನ್ನ ಅಪಾಯಿಂಟ್ ಮಾಡ್ತಾರಲ್ರಿ ಅವ್ರು ಇರ್ತಾರೆ. ಇವ್ರು 3 ಜನ ಇರ್ತಾರೆ, ಇದು ಗೊತ್ತಾಕತ್ತಲ್ಲ. ಈಗ ಯಾರಂದ್ರೆ ಈಗ ನೋಡ್ರಿ ಮುಖ್ಯ ಚುನಾವಣಾ ಆಯುಕ್ತರ ನೇಮಕ ಮಾಡ್ಬೇಕಲ್ಲ, ನೇಮಕ ಮಾಡ್ಬೇಕಾದ್ರೆ ಯಾರು ಮಾಡ್ತಾರೋ, ಈಗ ಪ್ರೆಸೆಂಟ್ ಒಬ್ಬರಿಗೆ ನಾವು ಪ್ರೈಮ್ ಮಿನಿಸ್ಟರ್ ಕೊಟ್ಟರೆ ಬಿಡ್ರಿ, ಪ್ರೈಮ್ ಮಿನಿಸ್ಟರ್ ಯಾರದಾರ ಅಂದ್ರೆ ಈಗ ಬಿಜೆಪಿ ಪಾರ್ಟಿದವ್ರು ಅದಾರ, ಹೌದಾ. ಈಗ ಬಿಜೆಪಿ ಪಾರ್ಟಿಗೆ ಯಾರು ಫೇವರ್ ಇರ್ತಾರ ಅಂಥವ್ರನ್ನ ಆಯುಕ್ತರನ್ನಾಗಿ ನೇಮಕ ಮಾಡ್ರ ಅವ್ರು ನಾಳೆ ಚುನಾವಣೆ ನಡೆಸುವೊಳಗ ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ ಇರ್ಲಿಕ್ಕಂದ್ರೆ ಬರೀ ಎಲ್ಲಾ ಸ್ಟೇಟ್ ಒಳಗೆ ಬಿಜೆಪಿನ ಬಂದ್ರೆ ಹೆಂಗ್ರಿ, ಅದ್ರ ಸಲ್ಮಂದ್ ಏನ್ ಮಾಡ್ತಿರ್ತಾರ ಅಂದ್ರೆ ಅದ್ರೊಳಗ ಯಾರ್ಯಾರು ಕಮಿಷನ್ ಇದ್ರೊಳಗೆ ಯಾವ್ದು ಸೆಲೆಕ್ಷನ್ ಕಮಿಷನ್ ಒಳಗೆ ಕಮಿಟಿ ಒಳಗೆ ಇರ್ತಾರಂದ್ರೆ ಒಂದೇದು ಪ್ರೈಮ್ ಮಿನಿಸ್ಟರ್ ಇರ್ತಾರ, ಪ್ರಧಾನ ಮಂತ್ರಿ ಇರ್ತಾರ. ಪ್ರಧಾನ ಮಂತ್ರಿ ಜೋಡ ಯಾರು ಇರ್ತಾರ ಅಂದ್ರೆ ಲೀಡರ್ ಆಫ್ ಅಪೋಸಿಷನ್. ಅಂದ್ರೆ ಈ ಲೀಡರ್ ಆಫ್ ಅಪೋಸಿಷನ್ ಇಂಪಾರ್ಟೆನ್ಸ್ ನೋಡ್ರಿ, ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ಓನ್ಲಿ ಒಂದ ಪಾರ್ಟಿ ಅನ್ನಂಗಿಲ್ಲ. ಈಗ ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿದಿಂದ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಅದಾರ. ಬಟ್ ಏನಂದ್ರೆ ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾ ಅಂದ್ರೆ ಪೂರ್ತಿ ಲೋಕಸಭೆಯೊಳಗೆ ಏನು 545 ಮೆಂಬರ್ಸ್ ಇರ್ತಾರಲ್ಲ ಅದರ ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ಏನ್ ಈಗ ಬಿಜೆಪಿ ಪಾರ್ಟಿ ಯಾವ್ದಂದ್ರೆ ಕಾರ್ಯಾಂಗದೊಳಗೆ ಐತಿ, ಈಗ ಸರ್ಕಾರ ನೇಮಕ ಮಾಡೈತೆ, ಸರ್ಕಾರ ಅವ್ರ ನಡೆಸತ್ತಾರ, ಹೌದಲ್ಲ. ಅದಕ್ಕೆ ಪೂರ್ತಿ ಅಪೋಸ್ ಮಾಡೋದು ಯಾವ್ದಂದ್ರೆ ಲೀಡರ್ ಆಫ್ ಅಪೋಸಿಷನ್. ಅದ್ರದ್ದು ಹೆಡ್ ಯಾರ್ದಾರ ಅಂದ್ರೆ ರಾಹುಲ್ ಗಾಂಧಿ ಅವ್ರು ಇರ್ತಾರೆ ಇದ್ರೊಳಗೆ. ಅದಾದ್ಮೇಲೆ ಏನ್ ಮಾಡ್ತಾರಂದ್ರ ಪ್ರಧಾನಮಂತ್ರಿನ ಒಬ್ರನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಅಂದ್ರೆ ಅವ್ರ ಇದನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಏನಿರ್ತಾರಲ್ಲ ಆ ಕ್ಯಾಬಿನೆಟ್ ಮಿನಿಸ್ಟರ್ದಿಂದ ಒಬ್ರನ್ನ ಯಾರನ್ನಾರ ತಗೋತಾರೆ. ಈಗ ಹೋಮ್ ಮಿನಿಸ್ಟರ್ನ ತಗೋಬಹುದು ಅಥವಾ ಬೇರೆ ಯಾವ್ದಾರ ಮಿನಿಸ್ಟರ್ನ ತಗೋಬಹುದು. ಅವ್ರನ್ನ ತಗೊಂಡು ಇವ್ರು 3 ಮಂದಿ ಕಮಿಟಿದಿಂದ ಒಬ್ರನ್ನ ಆಯುಕ್ತರ ನೇಮಕ ಮಾಡ್ತಾರೆ. ಈಗ ಪ್ರೆಸೆಂಟ್ ಯಾರದಾರ ಆಯುಕ್ತರು, ಪ್ರೆಸೆಂಟ್ ಆಯುಕ್ತರ ಬಗ್ಗೆ ಹೇಳತ್ತೀನಿ. ಪ್ರೆಸೆಂಟ್ ಆಯುಕ್ತರ ಇರೋರ ಈಗ ನೋಡ್ರಿ, ಒಬ್ರು ಮುಖ್ಯ ಆಯುಕ್ತರು ಇರ್ತಾರ, ಇನ್ನೊಬ್ರು ಏನಂದ್ರ ಬರೀ ಆಯುಕ್ತರ ಅಂತ ಕರಿತು ಚೀಫ್ ಎಲೆಕ್ಷನ್, ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತು, ಇನ್ನೊಬ್ರ ಎಲೆಕ್ಷನ್ ಕಮಿಷನರ್. ಇವ್ರಿಬ್ರು ಇರ್ತಾರ, ಇವರು ಒಬ್ರು ಇರ್ತಾರ. ಹೌದು, ನಾಳೆ ಹಿಂಗೂ ಇವು ಯಾಕಂದ್ರೆ KE ಒಳಗೆ ನೋಡ್ರಿ ಡೆಪ್ತ್ ಆಗಿ ನೆನಪಿಟ್ಕೋಬೇಕು. ಯಾಕಂದ್ರೆ KE ಒಳಗೆ ಕ್ವಶನ್ ಕೇಳಿರ್ತಾರೆ. 1 ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು 2 ಎಲೆಕ್ಷನ್ ಕಮಿಷನರ್ ಅದಾರ. ಇದ್ರ ಸ್ಟ್ರೆಂತ್ ನಾವು ಇನ್ಕ್ರೀಸ್ ಮಾಡ್ಬೋದು. ಯಾಕಂದ್ರೆ ನಮ್ಗೆ ಡೌಟ್ ಬರ್ತದೆ ಏನಂದ್ರೆ ಈಗ 3 ಜನ ಅದಾರ, ಇವರಿಂದ ನಮಗೆ ಕರೆಕ್ಟ್ ನಮಗೆ ಏನ್ರಿ ಚುನಾವಣೆಗಳು ನಡೆಯತ್ತಿಲ್ಲ, ನಾವು ಎಕ್ಸ್ಟ್ರಾ ಮಾಡ್ಬೋದು ಅನ್ನೋ ಹೇಳಿ ಕೇಳ್ಬೋದಲ್ಲ. ಅದಕ್ಕೆ ಇದನ್ನ ಎಲ್ಲರ ಇನ್ಕ್ರೀಸ್ ಮಾಡೋದು ಅಧಿಕಾರ ಯಾರಿಗೆ ಕೊಡ್ತಾರಂದ್ರೆ ರಾಷ್ಟ್ರಪತಿ ಕಡೆ ಇರ್ತೈತಿ ಇದು ಅಧಿಕಾರ, ನೆನಪಿಟ್ಕೋರಿ. ರಾಷ್ಟ್ರಪತಿ ಅವ್ರು ಇರ್ತಾರಲ್ಲ ಅವ್ರ ಕಡೆ ಇದ್ರದ ಅಧಿಕಾರ ಇರ್ತದೆ. ಈಗ 1 ಚೀಫ್ ಎಲೆಕ್ಷನ್ ಕಮಿಷನರ್ ಯಾರದಾರ, ಜ್ಞಾನೇಶ್ ಕುಮಾರ್ ಅಂತ ಕರಿತೀವಿ. ಜ್ಞಾನೇಶ್ ಕುಮಾರ್ ಇವ್ರದ್ದು ಹೆಸರಂತರೂ ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಈಗ ಎಲೆಕ್ಷನ್ ನಡೆದವು. ಇನ್ನು ಇಬ್ಬರು ಆಯುಕ್ತರ ಅಂತ ಹೇಳಿದ್ನ, ಇಲ್ಲಿ ನೋಡ್ರಿ ಒಬ್ರು ಯಾರಂದ್ರೆ ಸುಖ್ಬೀಂದರ್ ಸಿಂಗ್. ಇವ್ರ ಹೆಸರು ನೆನಪಿಟ್ಕೊಳ್ಬೇಕು ಎಕ್ಸಾಮಿಗೆ, ಯಾಕಂದ್ರೆ ಯಾವಾಗ ಬೇಕಾ ಕೇಳ್ತಾರೆ ಆಯುಕ್ತರ ಯಾರದಾರ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್. ಇನ್ನೊಬ್ರು ಯಾರಂದ್ರೆ ವಿವೇಕ್ ಜೋಶಿ ಅಂತ ಬರ್ತಾರೆ. ವಿವೇಕ್ ಜೋಶಿ ನೆನಪಿಟ್ಕೊರಿ. ಯಾರಂದ್ರೆ ಈಗ ಗೊತ್ತಾಯ್ತು ನಿಮಗೆ ಏನಂದ್ರೆ ಒಂದೇದು ಯಾವ್ದು ಭಾರತದ ಚುನಾವಣಾ ಆಯೋಗ ಬಂದಾಗ ಯಾವ ಭಾಗದಾಗ ಬರ್ತೈತೆ ಅಂದ್ರೆ 15ನೇ ಭಾಗನಾಗ ಯಾವ ವಿಧಿಯಿಂದ 324ರಿಂದ 329ನೇ ವಿಧಿ ಒಳಗೆ ಬರ್ತೈತಿ. ಓಕೆ, ಇದು ಹೌದು. ಈಗ ಆಯುಕ್ತರ ನೇಮಕ ಮಾಡ್ಬೇಕಲ್ಲ, ಒಂದು ಆಯುಕ್ತರ ನೇಮಕ ಮಾಡ್ಬೇಕಾದ್ರೆ ಆ ಸೆಲೆಕ್ಷನ್ ಕಮಿಟಿ ಒಳಗೆ ಯಾರು ಇರ್ತಾರೆ ಇದ್ರ ಮೇಲೆ ಕೇಳ್ತಾರೆ. ಯಾಕಂದ್ರೆ ನ್ಯೂಸ್ನಾಗ ಆಗಿತ್ತು. ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ರು ನೋಡ್ರಿ, ಅವ್ರ ಅಧಿವೇಶನದಾಗೂ ಹೇಳಿದ್ರು ಏನಂತ ಹೇಳ್ತಿದ್ರು ಅಂದ್ರೆ, ಹೌದು ಇಲ್ಲಿ ಪ್ರಧಾನ ಮಂತ್ರಿ ಹೋಮ್ ಮಿನಿಸ್ಟರ್ ಇಬ್ರು ಕೂತಿರ್ತಾರೆ, ನಾ ಸುಮ್ ಹೋಗಿ ಕುಂಡಿರ್ತೀವಿ, ಆಯುಕ್ತರನ್ನ ಅವರ ನೇಮಕ ಮಾಡ್ತಾರ, ಅವರ ಚುನಾವಣೆ ನಡೆಸತಾರ ಅಂತ ಹೇಳಿದ್ರು. ಅದ್ರ ಸಲ್ಮಾನ್ ನೆನಪಿಟ್ಕೋರಿ ಇವ್ರು ಇರ್ತಾರ. ಆಮೇಲೆ ಇಲ್ಲಿ ಹೆಂಗೆ ನಮ್ಮಲ್ಲಿ ಭಾರತದಾಗ ಪ್ರೆಸೆಂಟ್ ಈಗ ಚುನಾವಣಾ ಆಯುಕ್ತರು ಯಾರದಾರು ಮತ್ತು ಬರೀ ಮುಖ್ಯ ಚುನಾವಣಾ ಆಯುಕ್ತರು ಯಾರದಾರು ಅಂತ ಗೊತ್ತಾಗತ್ತೆ. ಈಗ ಯಾರಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಬಂದಾಗ ಜ್ಞಾನೇಶ್ ಕುಮಾರ್ ಅಂತ ಬರ್ತಾರೋ. ಆಮೇಲೆ ಆಯುಕ್ತರ ಬಂದಾಗ ಸುಖ್ಬೀಂದರ್ ಸಿಂಗ್ ಮತ್ತು ವಿವೇಕ್ ಜೋಶಿ. ಈಗ ನಾಳೆ ಸ್ಟ್ಯಾಟಿಕ್ ಜಿಕೆದಾಗ ಏನು ಕ್ವಶನ್ ಕೇಳ್ಬೋದು ಅಂದ್ರೆ ನಿಮಗೆ, ಭಾರತದ ಚುನಾವಣಾ ಆಯೋಗ ನಿರ್ಮಾಣ ಆಗಿತ್ತಲ್ಲ ಆ ಟೈಮ್ನಾಗ ಫಸ್ಟ್ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ರು ಅಂತ ಕೇಳ್ರ ಸುಕುಮಾರ್ ಸೇನ್ ಅಂತ ಬರ್ತಾರ್ರಿ. ಸುಕುಮಾರ್ ಸೇನ್ ಇದು ನೆನಪಿಟ್ಕೊಳ್ರಿ. ಇದು ಯಾವ್ದಂದ್ರೆ ಸ್ಟ್ಯಾಟಿಕ್ ಜಿಕೆ ಒಳಗೆ ಆತ. ಏನಂದ್ರೆ ಈಗ ಪ್ರೆಸೆಂಟ್ ಇದ್ದವ್ರೆ ಅಂದ್ರೆ ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀಂದರ್ ಸಿಂಗ್ ಮತ್ತು ವಿವೇಕ್ ಜೋಶಿ ಅದಾರ. ಫಸ್ಟ್ ಇವರು ಸುಕುಮಾರ್ ಸೇನ್ ಯಾವ ಟೈಮ್ನಾಗ, ಹೌದು ನಮ್ಮ ಚುನಾವಣಾ ಆಯೋಗ ನಿಮ್ಗೆ ನೋಡ್ರಿ ಇಲ್ಲಿ ವಿಧಿ ಒಳಗೆ ಬಂದೈತಿ. ಚುನಾವಣಾ ಆಯೋಗ ಅನ್ನೋದು ನಮ್ಮಲ್ಲಿ ಕಮಿಷನ್ ಆಗಿ ಬಂದಿದ್ದ ಇಯರ್ ಯಾವ್ದಂದ್ರೆ 25 ಜನವರಿ 1950. ಆ ಟೈಮ್ನಾಗ ಇವ್ರು ಸುಕುಮಾರ್ ಸೇನ್ ಇರ್ತಾರೆ. ಈ 25 ಜನವರಿ ಇದು ಇಂಪಾರ್ಟೆಂಟ್ ಐತ್ರಿ. ಯಾಕಂದ್ರೆ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಿಸ್ತೀವಿ ನಾವು. ರಾಷ್ಟ್ರೀಯ ಮತದಾರರ ದಿನ ನೆನಪಿಟ್ಕೋರಿ. ರಾಷ್ಟ್ರೀಯ ಮತದಾರರ ದಿನ 25 ಜನವರಿಗೆ ಯಾಕೆ ಆಚರಿಸ್ತಾರಂದ್ರೆ, ಭಾರತದ ಚುನಾವಣಾ ಆಯೋಗ ಐತಲ್ಲ 25 ಜನವರಿ 1950 ಜಾರಿಗೆ ಬರ್ತದೆ, ಹೌದಾ. ಅದು ಬಂದಿದ್ದು ಏನು ಜನವರಿ 25 ಐತಲ್ಲ ಅದನ್ನ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಿಸ್ತೀವಿ ನಾವು. ಓಕೆ, ಸುಕುಮಾರ್ ಸೇನ್ ಗೊತ್ತಾಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ಬಾಳಿಸಿ ಮತ್ತೆ ಮುಂದಿನ ಹೇಳ್ತೀನಿ. ಓಕೆ,
ಈಗೇನಂದ್ರೆ ನಿಮ್ಗೆ ಎಲೆಕ್ಷನ್ ಈಗ ಹೇಳಲ್ರಿ, ಎಲೆಕ್ಷನ್ ಕಮಿಷನ್ ಬಗ್ಗೆ ಎಲ್ಲ ಗೊತ್ತಾತ, ಭಾರತದ ಚುನಾವಣಾ ಆಯೋಗದ ವಿಧಿ ಗೊತ್ತಾತ, ಆಯುಕ್ತರನ್ನ ಹೆಂಗೆ ನೇಮಕ ಮಾಡ್ತಾರ, ಆಯುಕ್ತರು ಯಾರದಾರ ಮತ್ತು ಎಲ್ಲ ಗೊತ್ತಾಗೈತಿ. ಈಗ ಹೆಂಗಂದ್ರೆ ಎಲೆಕ್ಷನ್ ನಡೆಸ್ಬೇಕು. ಈಗ ನಾವು ಏನಂದ್ರೆ ಚುನಾವಣಾ ಆಯುಕ್ತರದೀವು. ಈಗ ಚುನಾವಣಾ ಆಯುಕ್ತರಿದ್ದಾಗ ನಾವು ಎಲೆಕ್ಷನ್ ನಡೆಸ್ಬೇಕಾರ ಎಲೆಕ್ಷನ್ ಹೆಂಗೆ ನಡಿತೈತಿ. ಈಗ ಎಲ್ಲಿ ಸೆಂಟ್ರಲ್ ಲೆವೆಲ್ಗೆ, ನ್ಯಾಷನಲ್ ಲೆವೆಲ್ಗೆ ಜ್ಞಾನೇಶ್ ಕುಮಾರ್ ಅವ್ರು ಅದಾರ್ರಿ. ಅವ್ರು ಏನು ಮಾಡ್ತಾರೆ, ಅಲ್ಲಿದ ಕುಂದು ಎಲ್ಲ ಎಲೆಕ್ಷನ್, ಈಗ ನಮ್ಮಲ್ಲಿ ಎಷ್ಟು 4 ಸ್ಟೇಟ್ನಾಗ ಅದು 4 ಸ್ಟೇಟ್ಗೆ ಹೋಗಿ ಒಬ್ಬೊಬ್ಬರ ಕಡೆಯಿಂದ ವೋಟಿಂಗ್ ಹೆಂಗಾಗ್ಯಾವು ಇದೆಲ್ಲ ಏನು ಟೆಸ್ಟ್ ಮಾಡ್ತಿರಂಗಿಲ್ಲ. ಅದರದ್ದೊಂದು ಹೆಂಗೈತಂದ್ರೆ ಸಿರೀಸ್ ಬರ್ತದೆ, ಅದನ್ನು ಬರೆಸ್ತೀನಿ, ಇದು ನೆನಪಿಟ್ಕೊಳ್ಬೇಕು. ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಬಂದ್ರ ರೀ, ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಬಂದ್ರೆ ಇವ್ರು ನ್ಯಾಷನಲ್ ಲೆವೆಲ್ಗೆ ಇರ್ತಾರೆ. ನ್ಯಾಷನಲ್ ಲೆವೆಲ್ ಕನ್ನಡದಾಗ ಬರಿತೀನಿ. ಇದು ರಾಷ್ಟ್ರೀಯ ಹಂತ. ರಾಷ್ಟ್ರೀಯ ಹಂತ ಬಂದಾಗ ಯಾರು ಇರ್ತಾರೆ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಇರ್ತಾರೆ. ಅವ್ರದ್ದು ಕೆಳಗೆ ಬರ್ತಾರೆ ರೀ ಯಾರಂದ್ರೆ ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತೀವಿ ಅವ್ರಿಗೆ. ಅವ್ರು ಎಲ್ಲಿ ಅಂದ್ರೆ ರಾಜ್ಯ ಹಂತದಲ್ಲಿ, ರಾಜ್ಯ ಹಂತ ಬಂದಾಗ ಅದ್ರ ಕೆಳಗೆ ಬರ್ತದೆ. ಇದು ಏನಂದ್ರೆ ಇಲ್ಲಿ ಏನಂತೀವಿ ಅಂದ್ರೆ ನಾವು DRO ಅಂತ ಕರಿತೀವಿ. DRO ಅಂದ್ರೆ ಹೇಳ್ತೇನೆ ರೀ, ಇದ್ರೊಳಗೆ DC ಇರ್ತಾರೆ. DRO ಅಂದರೆ ಏನು, ಇದು ಜಿಲ್ಲಾ ಹಂತ ಅಂತ ಕರಿತೀವಿ. ಜಿಲ್ಲಾ ಹಂತ, ಹೌದು ಜಿಲ್ಲಾ ಹಂತ ಬತ್ತಾ. ಈ DRO ಅಂತ ಏನಿರ್ತೈತಲ್ರಿ, DRO ಅಂದರೆ ಏನಂದ್ರೆ ಡಿಸ್ಟ್ರಿಕ್ಟ್ ಇವೆಲ್ಲ ನೆನಪಿಟ್ಕೊಳ್ಬೇಕು ನೀವು, ಏನು ಆಪ್ಷನ್ ಇರಂಗಿಲ್ಲ ಇದಕ್ಕೆ. ಡಿಸ್ಟ್ರಿಕ್ಟ್ ರಿಟರ್ನಿಂಗ್ ಆಫೀಸರ್ ಅಂತ ಕರಿತೀವಿ. ಡಿಸ್ಟ್ರಿಕ್ಟ್ ರಿಟರ್ನಿಂಗ್ ಆಫೀಸರ್, ಇದು ಡಿಸ್ಟ್ರಿಕ್ಟ್ ರಿಟರ್ನಿಂಗ್ ಆಫೀಸರ್. ಇವ್ರ ಕೆಳಗೊಬ್ಬರು ಬರ್ತಾರೆ ರೀ, ಇವ್ರಿಗೆ ಓನ್ಲಿ ರಿಟರ್ನಿಂಗ್ ಆಫೀಸರ್ ಅಂತ ಕರಿತೀವಿ. ಇವ್ರು ಇಲ್ಲಿ ಅಂದ್ರೆ ತಾಲೂಕು ಲೆವೆಲ್ಗೆ ಇರ್ತಾರೆ. ಇಲ್ಲಿ ಯಾರು ಇರ್ತಾರಂದ್ರೆ AC ಅಥವಾ ತಹಸೀಲ್ದಾರ್ ಇವ್ರು ಇಲ್ಲಿ ಇರ್ತಾರೆ. ಇದು ಎಲ್ಲಿ ಅಂದ್ರೆ ಯಾವುದಂದ್ರೆ ಕ್ಷೇತ್ರದ ಮಟ್ಟ ಅಂತ ನೆನಪಿಡುವರು. ಮತಕ್ಷೇತ್ರ ಮಟ್ಟ ಅಂತ ಬರ್ಕೊಂಡು ಮತಕ್ಷೇತ್ರ ಮತಕ್ಷೇತ್ರ ಅಂತ. ಇನ್ನಿಬ್ಬರು ಬರ್ತಾರೆ ಲಾಸ್ಟ್, ಅವ್ರದ್ದು ಹೇಳ್ತೀನಿ. ಒಬ್ಬರ ಬೂತ್ ಲೆವೆಲ್ ಅಂತ ಕರಿತೀವಿ, ಬೂತ್ ಲೆವೆಲ್. ಆಮೇಲೆ ಇನ್ನೊಬ್ಬರ ಪೋಲಿಂಗ್ ಆಫೀಸರ್. ಇವ್ರು ಎಲ್ಲಿ ಬರ್ತಾರೆ ಅಂದ್ರೆ ಪೂರ್ತಿ ವಿಲೇಜ್ ಲೆವೆಲ್ಗೆ ಇರ್ತೈತಿ. ಇದು ವಿಲೇಜ್ ಅಂದ್ರೆ ವಿಲೇಜ ಅಥವಾ ತಾಲೂಕು ಅಂದ್ರೆ ತಾಲೂಕು ಎಲ್ಲಿ ಇರ್ತೈತೆ ಅಲ್ಲಿ. ಇದು ಗೊತ್ತಾಗತ್ತಲ್ರಿ. ಈಗ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ ಇವನ್ನ. ಒಂದೇ ನೋಡ್ರಿ, ನಾವು ಚುನಾವಣೆ ನಡೆಸ್ಬೇಕಂತ ಹೇಳಿದ್ನಿ. ಚುನಾವಣೆ ನಡೆಸ್ಬೇಕಾದ್ರೆ ಈಗ ನಮ್ಮಲ್ಲಿ ಜ್ಞಾನೇಶ್ ಕುಮಾರ್ ಅವರ ಎಲ್ಲ ಕಡೆ ಹೋಗೋಕ್ಕಾಗಂಗಿಲ್ಲಲ್ಲ. ಅವ್ರಿಗೆ ಏನು ಮಾಡ್ತಿರ್ತಾರೆ ಅಂದ್ರೆ ಅವ್ರ ಕೆಳಗೆ ಒಬ್ಬೊಬ್ರು ಇರ್ತಾರೆ. ಈಗ ಆಯುಕ್ತರು ಇರ್ತಾರೆ. ಅವ್ರು ಏನಂದ್ರೆ ಚುನಾವಣಾ ಆಯೋಗದ ಒಂದೇ ಕಾರ್ಯ ಇರಂಗಿಲ್ಲ ರೀ. ಯಾಕಂದ್ರೆ ಚುನಾವಣಾ ಆಯೋಗದ ಏನು ಕಾರ್ಯಗಳು ಇರ್ತಾವಲ್ಲ ಅದನ್ನು ಜ್ಞಾನೇಶ್ ಕುಮಾರ್ ಅವ್ರು ಮೇನ್ ಹೆಡ್ ಇದ್ದಂಗೆ. ಅದ್ರ ಕೆಳಗೆ ಅವ್ರ ಆಯುಕ್ತರು ಏನಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಹಂಗೆ ಸ್ಟೇಟ್ ಲೆವೆಲ್ಗೆ ಬಂದಾಗ ಈಗ ಸ್ಟೇಟ್ನಾಗ ಯಾರು ಇರ್ತಾರಲ್ಲ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ತೊಗೋಬೇಕಲ್ಲ, ಅದ್ರ ಬಗ್ಗೆ ಹೇಳೋರು ಅಂದ್ರೆ ಒಳ್ಳೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಹೇಳಿದ್ವಿ. ಇವ್ರು ಎಲ್ಲಿ ಇರ್ತಾರೆ ಅಂದ್ರೆ ನ್ಯಾಷನಲ್ ಲೆವೆಲ್ಗೆ, ರಾಷ್ಟ್ರೀಯ ಹಂತದಾಗ ಇವ್ರಿಗೆ ಎತ್ತೀವಿ ನಾವು. ಯಾರ ರಾಷ್ಟ್ರೀಯ ಹಂತಕ್ಕೆ ಬಂದಾಗ ಲಾಸ್ಟ್ ಎಲೆಕ್ಷನ್ ಆದಮೇಲೆ ಎಲ್ಲ ಹೋಗೋದಿಲ್ಲ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಕಡೆ. ಅದಾದಮೇಲೆ ಅವ್ರ ಕೆಳಗೆ ಯಾರು ಅಂದ್ರೆ ಹೆಲ್ಪ್ ಮಾಡೋಕೆ ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತೀವಿ. ಅವ್ರು ರಾಜ್ಯ ಹಂತದಾಗ ಇರ್ತಾರೆ. ಸ್ಟೇಟ್ ಲೆವೆಲ್ ಏನು ವರ್ಕ್ ಆಗಿರ್ತೈತಲ್ರಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋಕೆ. ನೆಕ್ಸ್ಟ್ ಇನ್ನು ಡಿಸ್ಟ್ರಿಕ್ಟ್ ರಿಟರ್ನಿಂಗ್ ಆಫೀಸರ್ ಅಂದ್ರೆ ಪ್ರತಿಯೊಂದು ಜಿಲ್ಲೆಗೆ ಏನಿರ್ತಾರೆ ಅಂದ್ರೆ ಜಿಲ್ಲಾಧಿಕಾರಿಗಳ ಇರ್ತಾರೆ ರೀ. ಬೇಕಾದ್ರೆ ಹೆಂಗಿರ್ತೈತೆ ಅಂದ್ರೆ ಈಗ ಎಲೆಕ್ಷನ್ ಆದ ಕೂಡಲೇ ಅವು ಏನು ವೋಟಿಂಗ್ ಆಗಿರ್ತೈತಿ ಅಥವಾ ಏನು EVM ಮಷಿನ್ಸ್ ಅದು ಇರ್ತಾವಲ್ರಿ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಯಾರ ಕಡೆ ಇರ್ತೈತೆ ಅಂದ್ರೆ DC ಕಡೆ ಇರ್ತೈತಿ. ಆ DC ಮನೆಯೊಳಗೆ ಅಥವಾ DC ಆಫೀಸ್ ಒಳಗೆ ಇರ್ತಾವತ್ತ ನೋಡ್ರಿ ಎಲ್ಲ EVM ಮಷಿನ್ಸ್. ಅದು ಯಾಕಂದ್ರೆ DC ಒಳಗೆ ಅವ್ರ ಹಂತದಾಗ ಇರ್ಬೇಕು, ಅವ್ರ ಉಸ್ತುವಾರಿ ಒಳಗೆ. ಅದೇನಂದ್ರೆ ಅವ್ರಕ್ಕಿಂತ ಮೇಲೆ ಯಾರು ಬರ್ತಾರೆ ಅಂದ್ರೆ ರಾಜ್ಯ ಹಂತ ಬರ್ತಿರ್ತೈತಿ. ಈಗ DC ಕೆಳಗೆ ಬಂದಾಗ ಈಗ DC ಕಡೆ ನಾವು ವೋಟಿಂಗ್ ಅಥವಾ ನಮ್ದು EVM ಕಳಿಸ್ಬೇಕಾದ್ರೆ ಯಾರ ಕಡೆಯಿಂದ ಕಳಿಸ್ತಾರೆ ಅಂದ್ರೆ AC ಅಥವಾ ತಹಸೀಲ್ದಾರ್ ಇರ್ತಾರೆ ರೀ. ಇವ್ರು AC ಅಥವಾ ತಹಸೀಲ್ದಾರ್ ಎಲ್ಲ ಅಂದ್ರೆ ಈಗ ತಾಲೂಕಿಗೆ ಒಂದು ಇರ್ತೈತಿ, ಒಂದೊಂದು ಕಡೆ 2 ಮತಕ್ಷೇತ್ರಗಳು ಇರ್ತಾವೆ. ಆ ಮತಕ್ಷೇತ್ರದ ಮಟ್ಟಕ್ಕೆ ಒಬ್ರನ್ನ ಆಫೀಸರ್ ಅಂತ ಇಟ್ಟಿರ್ತಾರೆ. ಅವ್ರು ಯಾರಂದ್ರೆ ತಹಸೀಲ್ದಾರ್ ಅಥವಾ AC. ಇವ್ರನ್ನ ಯಾಕೆ ಇಟ್ಟಿರ್ತಾರಂದ್ರೆ ಈಗ ಏನೋ ಆ ಮತಕ್ಷೇತ್ರದಾಗ ಆತ್ರಿ, ಮತಕ್ಷೇತ್ರದಾಗ ಆದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಯಾರನ್ನ ತಗೊಳ್ಳೋರು. ಯಾಕಂದ್ರೆ ಅಲ್ಲಿ 2 ಕ್ಯಾಂಡಿಡೇಟ್ಗಳು ಇರ್ತಾರೆ ಅಥವಾ 4 ಮಂದಿ ಕ್ಯಾಂಡಿಡೇಟ್ಗಳು ಇರ್ತಾರೆ ಬೇರೆ ಬೇರೆ ಪಕ್ಷದಿಂದ. ಈಗ ಆ ಪಕ್ಷದ ಅಲ್ಲಿ ಏನು ಮತಕ್ಷೇತ್ರದಾಗ ವೋಟಿಂಗ್ ಹೆಂಗಾಗೈತಿ ಅಥವಾ ವೋಟಿಂಗ್ ರಿಲೇಟೆಡ್ ಏನಾರ ಇಶ್ಯೂ ಬಂದ್ರೆ ಅದನ್ನ ಯಾರಿಗೆ ರೆಸ್ಪಾನ್ಸಿಬಲ್ ಇರ್ತಾರಂದ್ರೆ ರಿಟರ್ನಿಂಗ್ ಆಫೀಸರ್ AC ಅಥವಾ ತಹಸೀಲ್ದಾರ್ ಏನು ಮತಕ್ಷೇತ್ರದ ಹಂತದಾಗ ಇರ್ತಾರಲ್ರಿ ಅವ್ರ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅದಾದ್ಮೇಲೆ ಈಗ ಮತಕ್ಷೇತ್ರ ಹಂತ ಬಂದಾಗ ನೀವು ನೋಡ್ರಿ ತಾಲೂಕು ಲೆವೆಲ್ಗೆ ತಾಲೂಕು ಲೆವೆಲ್ಗೆ ಬಂದಾಗ ತಾಲೂಕಿಗೆ ಒಬ್ಬರ MLA ಇರ್ತಾರಂದ್ರೆ ಆ ತಾಲೂಕಿನಾಗ ಎಲೆಕ್ಷನ್ ನಡೀತಿರಂಗಿಲ್ಲ. ಎಲ್ಲಂದ್ರೆ ಪ್ರತಿ ಹಳ್ಳಿಗೆ ಎಲೆಕ್ಷನ್ ಡಿವೈಡ್ ಮಾಡ್ಬೇಕಲ್ಲ. ಈಗ ಹಳ್ಳಿಗೆ ಬಂದಾಗ
ಒಂದು ಸಣ್ಣ ಹಳ್ಳಿ ಇರ್ತದೆ. ಆ ಸಣ್ಣ ಹಳ್ಳಿಗೆ ಹೋದಾಗ ಒಂದು ಗೌರ್ಮೆಂಟ್ ಸ್ಕೂಲ್ ಅಂತ ಇರ್ತದೆ ರೀ. ಆ ಗೌರ್ಮೆಂಟ್ ಸ್ಕೂಲಿಗೆ ಒಂದು ಬೂತ್ ಅಂತ ಕರಿತೀವಿ. ಒಂದು ಬೂತ್ ಅಂತ ಕರೆದಾಗ ಒಂದು ಆಫೀಸ್ನಾಗ ಏನು ಮಾಡ್ತಿರ್ತಾರೋ ಅಥವಾ ಒಂದು ಬೂತ್ ಒಳಗೆ ಅಥವಾ ಒಂದು ಇದ್ರೊಳಗೆ ಎಲೆಕ್ಷನ್ ನಡೆಸ್ಬೇಕಾದ್ರೆ ಜಾಸ್ತಿ ಜನಸಂಖ್ಯೆ ಇತ್ತ ತಿಳ್ಕೊರಿ ಒಂದು ಹಳ್ಳಿ ಒಳಗೆ, ಅವಾಗ ಏನು ಮಾಡ್ತಾರೆ ಅಂದ್ರೆ ಡಿವೈಡ್ ಮಾಡ್ಕೊಂಡಿರ್ತಾರೆ. 2 ಬೂತ್, ಒಂದೇ ಬೂತ ಇರ್ತೈತಿ, ಬಟ್ ಪೋಲಿಂಗ್ ಇದನ್ನ ಏನಿರ್ತಾವಲ್ಲ ಡಿವೈಡ್ ಮಾಡಿರ್ತಾರೆ. ಆಫೀಸ್ಗಳ ರೂಮ್ಗಳ ಡಿವೈಡ್ ಮಾಡಿರ್ತಾರೆ. ಸೇಮ್ ಹಂಗೆ ಏನು ಮಾಡ್ತಾರಂದ್ರೆ ಬೂತ್ ಲೆವೆಲ್ಗೆ ಬಂದಾಗ ಏನಂದ್ರೆ ಹಳ್ಳಿ ಇದೆ, ಹೌದಾ. ಈ ಬೂತ್ ಲೆವೆಲ್ ಅಂದ್ರೆ ಒಂದು ಹಳ್ಳಿ ಐತಿ, ಹಳ್ಳಿಗೆ ಪೂರ್ತಿ ಬೂತ್ ಅಂತ ಕರಿತೀವಿ. ಆ ಬೂತ್ ಒಳಗೆ ಇನ್ನೊಬ್ರು ಆಫೀಸರ್ ಬರ್ತಾರೆ, ಪೋಲಿಂಗ್ ಆಫೀಸರ್. ಇವ್ರಿಗೆ ಡಿಫ್ರೆನ್ಸ್ ಏನಂದ್ರೆ ಈಗ ಒಂದು ಹಳ್ಳಿ ಒಳಗೆ ಅಲ್ಲಿ ಯಾರ ಈಗ ಎಲೆಕ್ಷನ್ ವೋಟಿಂಗ್ ಆಗಕ್ಕೆ ಬಿಡಂಗಿಲ್ಲ, ಇಲ್ಲಾರ ಏನಾರ ಕಲ್ ತೊಗೊಂಡು ಹೇಳ್ತಿರ್ತಾರೆ. ಲಾಸ್ಟ್ ಟೈಮ್ ಆಗಿತ್ತು ನೋಡ್ರಿ ಎಲೆಕ್ಷನ್ ಒಳಗೆ, ಕರ್ನಾಟಕ ಎಲೆಕ್ಷನ್ ಇಶ್ಯೂ ಒಳಗೆ ಬಿಜಾಪುರದಾಗ ಅದು ಇಶ್ಯೂ ಆಗಿದ್ದಲ್ಲ. ಹಂಗೆ ಯಾರ ಹಿಂಗೆ ಬೂತ್ ಲೆವೆಲ್ಗೆ ಏನಾಗಿರ್ತಲ್ಲ ಅದರ ರೆಸ್ಪಾನ್ಸಿಬಿಲಿಟಿ ಯಾರ ಕಡೆ ಇರ್ತೈತೆ ಅಂದ್ರೆ ಬೂತ್ ಲೆವೆಲ್ ಆಫೀಸರ್. ಈ ಬೂತ್ ಲೆವೆಲ್ ಆಫೀಸರ್ನ ಅಪಾಯಿಂಟ್ ಮಾಡಿರ್ತಾರೆ ಅಂದ್ರೆ ತಹಸೀಲ್ದಾರ್ ಅಥವಾ AC ಗಳು. ಇವ್ರು ಯಾರು ಮಾಡ್ಬೋದ್ರಿ ಬೂತ್ ಲೆವೆಲ್ ಆಫೀಸರ್ ಅಂದ್ರೆ ಒಬ್ರು ಗೌರ್ಮೆಂಟ್ ಆಫೀಸರ್ ಇರ್ತಾರೆ. PDO ಮಾಡ್ಬೋದು, ವಿಲೇಜ್ ಅಕೌಂಟೆಂಟ್ ಮಾಡ್ಬೋದು, ಅಥವಾ ಗೌರ್ಮೆಂಟ್ ಲೆವೆಲ್ಗೆ ಯಾರನ್ನ ಆಫೀಸರ್ನ ಅವ್ರು ಅಪಾಯಿಂಟ್ ಮಾಡಿರ್ಬೋದು. ಅವ್ರು ಏನಂದ್ರೆ ಆ ಬೂತ್ ಲೆವೆಲ್ ಆಫೀಸರ್ ಹಾಕಾರ. ಈ ಬೂತ್ ಲೆವೆಲ್ ಆದ್ಮೇಲೆ ಪೋಲಿಂಗ್ ಆಫೀಸರ್ ಅಂದ್ರೆ ಏನ್ರಿ ಅಣ್ಣ ಅಂದ್ರೆ ಪೋಲಿಂಗ್ ಆಫೀಸರ್ ಎಂದಕ್ಕೆ ಡಿಫ್ರೆನ್ಸ್ ಬರ್ತದೆ ಅಥವಾ ಪೋಲಿಂಗ್ ಆಫೀಸರ್ ಕೆಲಸ ಏನಂದ್ರೆ ಈಗ ಹೌದು ನಾ ಹೇಳಿ, ಈಗ ಒಂದು ಹಳ್ಳಿ ಒಳಗೆ 2000 ಹೋಟ್ ಅದಾವ ತಿಳ್ಕೊರಿ. ಇದ್ರೊಳಗೆ 2000 ಹೋಟ್ ಮಾಡಿರಂಗಿಲ್ಲ, 2 ರೂಮ್ ಮಾಡಿರ್ತಾರೆ, ಹೌದಾ. 1001 ಇನ್ನೊಂದು 1001 ಮಾಡಿರ್ತಾರೆ. ಈಗ ಒಂದು ರೂಮ್ ಬರ್ತೈತಲ್ರಿ, ಆ ರೂಮ್ ಒಳಗೆ ಪೋಲ್ ಮಾಡ್ತಿರ್ತೀವಿ. ಪೋಲ್ ಅಂದ್ರೆ ನಾವು ಹೋಗಿ ಹೋಟ್ ಹಾಕ್ತಿರ್ತೀವಿ. ಆ ಹೋಟಿಂಗ್ ಒಳಗೆ ಏನಾರ ಇಶ್ಯೂ ಆದ್ರೆ ಈ ಬೂತ್ ಲೆವೆಲ್ ಆಫೀಸರ್ ಊರ್ ಹೊರಗೆ ಕೂತಿರ್ತಾರ. ಅದು ಗೌರ್ಮೆಂಟ್ ಸ್ಕೂಲ್ ಐತಿ, ಆ ಗೇಟ್ ಅಂತ ಎಲ್ಲರ ಒಂದ್ ಕಡೆ ನೆಳ ಕೂತು ನೋಡ್ತಿರ್ತಾರ ತಿಳ್ಕೊರಿ ವೋಟಿಂಗ್ ಏನೇನು ಹಾಕಿರ್ತಾವ ಅಂತೇಳಿ. ಬಟ್ ಅದು ಒಳಗೆ 2 ರೂಮ್ ಒಳಗೆ ಏನ್ ಹಾಕಿರ್ತಾವ ಅಂತ ಗೊತ್ತಾಗಬೇಕಲ್ಲ, ಅದ್ರ ಲೆವೆಲ್ಗೆ ಒಬ್ರು ಪೋಲಿಂಗ್ ಆಫೀಸರ್ ಅಂತ ಇರ್ತಾರೆ. ಈ ಪೋಲಿಂಗ್ ಆಫೀಸರ್ ರೆಸ್ಪಾನ್ಸಿಬಿಲಿಟಿ ಏನಿರ್ತೈತೆ ಅಂದ್ರೆ ಒಳಗೆ ಎಲ್ಲರ ಟೆಂಡರ್ಡ್ ಓಟ್ ಅಂತ ಬರ್ತಿರ್ತಾವ. ಟೆಂಡರ್ಡ್ ಓಟ್ ಅಂದ್ರೆ ಯಾರ ಇನ್ನೊಬ್ರ ಹೆಸರಲ್ಲಿ ಓಟ್ ಹಾಕೋದು ಅಥವಾ ಏನರ ವೋಟಿಂಗ್ ಒಳಗೆ ಮಿಸ್ ಮ್ಯಾಚ್ ಮಾಡೋದು, ಇಂಥವೇನ್ರ ಒಳಗೆ ಮಾಡ್ತಿರ್ತಾರಲ್ರಿ, ಅವ್ರಿಗೆ ಏನತ್ತಾರ ಅಂದ್ರೆ ಪೋಲಿಂಗ್ ಆಫೀಸರ್ ಅಂತ ಬರ್ತಾರೆ. ಇದು ಮತ್ತೆ ಕನ್ಫ್ಯೂಸ್ ಆಗಬಾರ್ದು ನೀವು. ಪೋಲಿಂಗ್ ಆಫೀಸರ್ ಅಂದ್ರೆ ಹೌದ್ರಿ, ಈಗ ನೀವು ಓಟ್ ಹಾಕಕ್ಕೆ ಹೋಗಿರ್ತೀರಿ ಹಳ್ಳಿ ಒಳಗೆ, ಅಲ್ಲಿ ಒಂದು ಪಕ್ಷದವರ ಇನ್ನೊಂದು ಪಕ್ಷದವ್ರ ಕೂತಿರ್ತಾರ, ನಾವು ಒಳಗೆ ಹೋದ ಕೂಡಲೇ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತ ಹೇಳ್ತಿರ್ತಾರಲ್ಲ, ಅವ್ರು ಪೋಲಿಂಗ್ ಆಫೀಸರ್ ಅಲ್ಲ. ಅವ್ರು ಏನಂದ್ರೆ ಆ ಪಕ್ಷದ ಏಜೆಂಟ್ಗಳು ಇರ್ತಾರೆ. ಯಾಕಂದ್ರೆ ನಮ್ಮ ಊರನವ್ರು ವೋಟಿಂಗ್ ಬರತ್ತಾರಲ್ಲ, ಈ ಕಾಂಗ್ರೆಸ್ BJP-ದವ್ರು ಇಬ್ಬಿಬ್ರನ್ನ ಕುಣಿಸಿರ್ತಾರೆ ಊರಾಗ, ಯಾರ ವಾಲಂಟಿಯರ್ ಆಗಿ ಕುಣಿಸಿರ್ತಾರ ಅವ್ರನ್ನೊಳಗೆ, ಅವರು ಪೋಲಿಂಗ್ ಲೆವೆಲ್ದಾಗ ಇರ್ತಾರೆ. ಅವ್ರು ಎದಕ್ಕೆ ಒಳಗೆ ಕೂತಿರ್ತಾರ ಅಂದ್ರೆ ಅವ್ರು ಏನು ಮಾಡ್ತಾರೆ, ಈಗ ಯಾರ ಒಬ್ರು ಓಟ್ ಹಾಕಿ ಹೋಗಿರ್ತಾರೆ, ಮತ್ತೆ ಹೊಳ್ಳಿ ರಿಟರ್ನ್ ಓಟ್ ಹಾಕಕ್ಕೆ ಬಂದಿರ್ತೀನಿ, ಅವಾಗ ಅವ್ರ ಊರನವ್ರು ಅದರತ್ತ ಅವ್ರು ಐಡೆಂಟಿಫೈ ಮಾಡೋ ಸಲುವಾಗಿ ಒಳಗೆ ಕೂತಿರ್ತಾರೆ. ಬಟ್ ಅದನ್ನ ಯಾರಿಗೆ ಹೇಳ್ತಿರ್ತಾರೆ ಅಂದ್ರೆ ಅದ ಪೋಲಿಂಗ್ ಆಫೀಸರ್ ಅಂತ ಬರ್ತದೆ. ಇದನ್ನ ಗೊತ್ತಾಯ್ತು ತಿಳ್ಕೊತೀನಿ ನಿಮಗೆ. ಏನಂದ್ರೆ ಒಂದೇದು ಏನಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಬರ್ತಾರೆ ರಾಷ್ಟ್ರೀಯ ಹಂತ, ಆಮೇಲೆ ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಬರ್ತಾರೆ ರಾಜ್ಯ ಹಂತದಾಗ ರೆಸ್ಪಾನ್ಸಿಬಿಲಿಟಿ. ಅವ್ರಕ್ಕಿಂತ ಕೆಳಗೆ ಬಂದಾಗ ಡಿಸ್ಟ್ರಿಕ್ಟ್ ರಿಟರ್ನಿಂಗ್ ಆಫೀಸರ್. ನಾಳೆ ಏನು ಕೇಳಿರ್ತಾರೆ ಅಂದ್ರೆ ಜಿಲ್ಲಾ ಮಟ್ಟದ ರಿಟರ್ನಿಂಗ್ ಆಫೀಸರ್ ಆಗಿ ಯಾರು ಇರ್ತಾರೆ ಅಂದ್ರೆ ಜಿಲ್ಲಾಧಿಕಾರಿಗಳೇ ಇರ್ತಾರೆ ರೀ ಎಲೆಕ್ಷನ್ ಕಮಿಷನ್ ಒಳಗೆ ಬಂದಾಗ. ಅದಾದ್ಮೇಲೆ ರಿಟರ್ನಿಂಗ್ ಆಫೀಸರ್ ಅಂತ ಬಂದಾಗ ಎಲ್ಲಿ ಅಂದ್ರೆ AC ಅಥವಾ ತಹಸೀಲ್ದಾರ್, ಎಲ್ಲಿ ಮತಕ್ಷೇತ್ರದ ಹಂತದಾಗ ಬರ್ತಾರೆ. ಈ ಬೂತ್ ಲೆವೆಲ್ ಆಫೀಸರ್ ಏನ್ ಬರ್ತಾರಲ್ಲ ಪೂರ್ತಿ ಹೇಳಿ, ನಾವು ವಿಲೇಜ್ ಒಳಗೆ ಒಂದೇನು ಬೂತ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಆ ಬೂತದ ರೆಸ್ಪಾನ್ಸಿಬಿಲಿಟಿ ಯಾರ ಕಡೆ ಅಂದ್ರೆ ಬೂತ್ ಲೆವೆಲ್ ಆಫೀಸರ್. ಅವ್ರು ಆದ್ಮೇಲೆ ಅವ್ರಕ್ಕಿಂತ ಕೆಳಗೆ ಬರೋರ ಪೋಲಿಂಗ್ ಆಫೀಸರ್. ಇದು ಸಿರೀಸ್ ಹಿಂಗ ನೆನಪಿಟ್ಕೋರಿ, ಯಾಕಂದ್ರೆ ಯಾವಾಗ ಬೇಕಾದ ಕ್ವಶನ್ ಮೇಲೆ ಕೇಳ್ಬೋದು. ಈಗ ನೆಕ್ಸ್ಟ್ ಹೇಳ್ತೀನಿ ನಾನು ನೆಕ್ಸ್ಟ್ ಟಾಪಿಕ್ದ. ಈಗ ನೋಡ್ರಿ, ಈಗ ಎಲೆಕ್ಷನ್ ಗೊತ್ತಾತ್ ನಿಮಗೆ ಹೆಂಗೆ ಆಫೀಸರ್ಗಳು ಹೆಂಗೆ ಇರ್ತಾರೆ, ಎಲ್ಲಿಗೆ ಏನು ಇದನ್ನು ಮಾಡ್ಬೇಕಂತಂದಾಗ ಈಗೇನಂದ್ರೆ ಎಲ್ಲಿ ನ್ಯಾಷನಲ್ ಲೆವೆಲ್ಗೆ ಸ್ಟೇಟ್ ಲೆವೆಲ್ಗೆ ಅಂತೆಲ್ಲ ಹೇಳಲ್ಲ. ಇನ್ನೇನಂದ್ರೆ ಈಗ ಎಲೆಕ್ಷನ್ ನಡೆಸ್ತಿರ್ತಾರೆ, ಹೌದ್ರಿ. ಈಗ ಎಲ್ಲಿ ನಾವು ವೋಟ್ ಮಾಡಕ್ಕೆ ಹೋಗಿರ್ತೀವಿ ಹಳ್ಳಿ ಒಳಗೆ. ಈಗ ಮೊದಲು ಹೆಂಗಿತ್ತಂದ್ರೆ ನಾವು ಸಿಕ್ಕ ಹೊಡೆದ ಚೀಟಿ ಇರ್ತಿದ್ವು, ಅವಕ್ಕೆ ಬ್ಯಾಲೆಟ್ ಪೇಪರ್ ಅಂತ ಕರಿತಿದ್ವು. ಆ ಬ್ಯಾಲೆಟ್ ಪೇಪರ್ ಮೇಲೆ ವೋಟಿಂಗ್ ಮಾಡ್ತಿದ್ರು. ಬಟ್ ನಮ್ಮಲ್ಲಿ ಈಗ ಪ್ರೆಸೆಂಟ್ ಏನಾಗಿತ್ತು, ಈಗ ಬ್ಯಾಲೆಟ್ ಪೇಪರ್ ಮೇಲೆ ಏನು ವೋಟಿಂಗ್ ಮಾಡ್ತಿರ್ತಾರಲ್ರಿ, ಅವ್ನು ಏನು ಮಾಡ್ಬೋದು ಅಂದ್ರೆ ಮಾಲ್ ಪ್ರಾಕ್ಟೀಸ್ ಮಾಡ್ತಿರ್ಬೋದು. ಅದ್ರ ಸಲುವಾಗಿ ಏನು ಮಾಡ್ತಾರೆ ಅಂದ್ರೆ EVM ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವು ಎರಡು ಇಂಪಾರ್ಟೆಂಟ್ ಅದಾವ, ನೆನಪಿಟ್ಕೋರಿ. EVM ಮೇಲೂ ಕ್ವಶನ್ ಕೇಳ್ತಾರ ಮತ್ತು VVPAT ಮೇಲೂ ಕೇಳ್ತಾರೆ. ಎರಡು ಹೇಳ್ತೀನಿ. EVM ಒಂದು ಬರ್ತೈತಿ, ಆಮೇಲೆ VVPAT ಅಂತ ಒಂದು ಬರ್ತೈತಿ. ಇವೆರಡು ಥರದ್ದು ಹೇಳ್ತೀನಿ. ಈಗ EVM ಅಂದ್ರೆ ಏನ್ರಿ? EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಹೌದು, ಇದು ಹೆಂಗೆ ಮಾಡ್ತೈತಿ ಅಥವಾ ಇದರಲ್ಲಿ ಏನು ನಡೆಸ್ತಿರ್ತಾರೆ, ಇದ್ರ ಮೇಲೆ ಕ್ವಶನ್ ಏನು ಕೇಳ್ಬೋದು ಅಂದ್ರೆ EVM ಅಂದ್ರೆ ಬಂದ್ರೆ ತಲೆಯಾಗ ಬಂದ್ಬಿಡ್ಬೇಕು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಕರಿತೀವಿ. ಇದನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ರಿ ಅಂದ್ರೆ ನಮ್ಮಲ್ಲಿ 1982ದಾಗ ಎಲ್ಲಿ ಯೂಸ್ ಮಾಡ್ರಪ್ಪ ಫಸ್ಟ್ ಟ್ರಯಲ್ ಬೇಸಸ್ ಮೇಲೆ ಮಾಡ್ತಾರೆ. ಮೊದಲು ಎಲ್ಲಿ ಮಾಡಿರ್ತಾರೋ ನಾರ್ತ್ ಪರವೂರ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಬರ್ತೈತೆ. ನಾರ್ತ್ ಪರವೂರ್ ಮತಕ್ಷೇತ್ರ. ಹೌದು, ನಾರ್ತ್ ಪರವೂರ್ ಮತಕ್ಷೇತ್ರ. ಅಥವಾ ಇಲ್ಲಿ ನಾಳೆ ಡೈರೆಕ್ಟ್ ಕೇಳ್ತಾರೆ EVM ಎಲ್ಲಿ ಫಸ್ಟ್ ಯಾವ ರಾಜ್ಯದಾಗ ಮಾಡ್ಯಾರ ಅಂದ್ರೆ ಇದು ನಾರ್ತ್ ಪರವೂರ್ ಬರೋದು ಎಲ್ಲಿ ಅಂದ್ರೆ ರೀ ಕೇರಳದಾಗ ಬರ್ತದೆ. ಕೇರಳ.
ಈ ಕೇರಳದಾಗ EVM ಯೂಸ್ ಮಾಡ್ತಾರೆ, ಇದು ನೆನಪಿಟ್ಕೋಬೇಕು. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಕರಿತೀವ. ಎದಕ್ಕಂದ್ರೆ 1982ದಾಗ ಫಸ್ಟ್ ಟೈಮ್ ನಾರ್ತ್ ಪರ್ವೂರ್ ಇದ್ರಲ್ಲಿ ಏನಾಗಿರ್ತೈತೆ ಅಂದ್ರೆ ಬೈ ಎಲೆಕ್ಷನ್. ಈಗ ಪ್ರೆಸೆಂಟ್ ನಮ್ಮಲ್ಲಿ ಆತ್ ನೋಡ್ರಿ, ಬಾಗಲಕೋಟದಾಗ ದಾವಣಗೆರೆ ಒಳಗೆ ಹೆಂಗೆ ಬೈ ಎಲೆಕ್ಷನ್ ಆಗಿತ್ತಲ್ಲ, ಸೇಮ್ ಅಲ್ಲಿ ಬೈ ಎಲೆಕ್ಷನ್ ಆಗಿರ್ತೈತೆ ಎಲ್ಲಿ ಅಂದ್ರೆ ನಾರ್ತ್ ಪರ್ವೂರ್ ಅಂತ. ಆ ಟೈಮ್ನಾಗ ಏನು ಮಾಡ್ತಾರೆ ಅಂದ್ರೆ EVM ಅಂತ ಹೊಸದು ಇಂಟ್ರಡ್ಯೂಸ್ ಮಾಡ್ತಾರೆ. ಮೊದಲು ಅದಕ್ಕಿಂತ ಮೊದಲೆಲ್ಲ ಏನಿರ್ತೈತೆ ಅಂದ್ರೆ ಬ್ಯಾಲೆಟ್ ಪೇಪರ್. ಇದು EVM ಮೇಲೆ ಇಂಪಾರ್ಟೆಂಟ್ ಭಾಳ ಐತ್ರಿ. ಎದಕ್ಕೆ ಕೇಳ್ತಿರ್ತಾರೆ ಕ್ವಶನ್ ಆತಂದ್ರೆ, ಇದು EVM ನಮ್ಮಲ್ಲಿ ಈಗ ಪ್ರೆಸೆಂಟ್ ಅದಾವಲ್ರಿ, ಹೆಂಗೆ ಅದಾವ ಅಂದ್ರೆ EVM ಹೆಂಗೆ ವರ್ಕ್ ಆಕಾವ ಅಂದ್ರೆ ಇದಕ್ಕೆ ಬ್ಯಾಟ್ರಿ ಕನೆಕ್ಷನ್ ಮೇಲೆ ಹಾಕಾವ, ಇದಕ್ಕೆ ಎಲೆಕ್ಟ್ರಿಸಿಟಿ ಇರಂಗಿಲ್ಲ. ಮತ್ತು EVMದು ಇನ್ನೊಂದು ವಿಶೇಷತೆ ಏನಂದ್ರೆ ಒನ್ ಟೈಮ್ ಪ್ರೋಗ್ರಾಮೇಬಲ್. ಒಮ್ಮೆ ಏನು ಪ್ರೋಗ್ರಾಮ್ ಮಾಡಿಬಿಟ್ಟಿರ್ತಾರಲ್ರಿ, ಆ ಪ್ರೋಗ್ರಾಮ್ ಆದ್ಮೇಲೆ ಮುಗಿತದೆ EVMದು, ಮತ್ತು ಹೊಸದಾಗಿ ಪ್ರೋಗ್ರಾಮ್ ಮಾಡಕ್ಕೆ ಬರಂಗಿಲ್ಲ. ಇನ್ನೊಂದು ಏನಂದ್ರೆ ಯಾವ EVM ಒಳಗೂ ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಇರಂಗಿಲ್ಲ, ಆಪರೇಟಿಂಗ್ ಸಿಸ್ಟಮ್ ಸಂಬಂಧ ಬರಂಗಿಲ್ಲ EVMಗೆ. ಒಂದು ನೆಕ್ಸ್ಟ್ ಒಂದು EVM ಒಳಗೆ ಮ್ಯಾಕ್ಸಿಮಮ್ ಎಷ್ಟು ಹೋಟ್ ಕಾಸ್ಟ್ ಮಾಡ್ಬೋದು ಅಂದ್ರೆ, ಒಂದು EVMದು ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದ್ರಿ 2000 ಹೋಟ್. 2000 ಅಷ್ಟು ಹೋಟ್ ಒಂದು EVMದಾಗ ಸ್ಟೋರ್ ಆಕ್ಕವು. ಅದಾದ್ಮೇಲೆ ಒಂದು EVM ಬರ್ತೈತ್ರಿ. ಈಗ ಒಂದು EVM ಒಳಗೆ ನಾವು EVM ಅಂದ್ರೆ ನಿಮಗೆ ಗೊತ್ತಾಗೈತೆ ತಿಳ್ಕೊತೀನಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ನೀವು ಓಟ್ ಹಾಕಕ್ಕೆ ಹೋಗಿರ್ತೀರಿ, ಒಂದು ಡಬ್ಬಿ ಇರ್ತೈತೆ ಸ್ಟ್ರೇಟ್, ಹೌದಾ? ಆ ಡಬ್ಬಿ ಒಳಗೆ ಹಿಂಗೆ 1 2 3 4 ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ, ಹಂಗೆ ಎಷ್ಟು ಜನದ ಕ್ಯಾಂಡಿಡೇಟ್ ಒಂದು EVM ಮಷಿನ್ ಒಳಗೆ ಮಾಡ್ಬೋದು ಅಂದ್ರೆ 16 ಜನ ಮಾಡ್ಬೋದು ರೀ. 16 ಜನನ್ನ ಅಷ್ಟ ಅವ್ರ ಅಭ್ಯರ್ಥಿಗಳನ್ನ ಒಂದು EVM ಮಷಿನ್ ಒಳಗೆ ಮಾಡ್ಬೋದು. ಹೌದ್ರಿ, ಆದ್ರೆ 16ಕ್ಕಿಂತ ಜಾಸ್ತಿ ಆದ್ರೆ ಒಂದ ಮತಕ್ಷೇತ್ರದಾಗ ಅವಾಗ ಏನು ಮಾಡ್ತಾರಂದ್ರೆ ಈ EVMಗಳು ಏನಿರ್ತಾವಲ್ರಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಿರ್ತಾರೆ. ಪ್ಯಾರಲಲ್ ಆಗಿ ಮತ್ತೆ 16 ಇದ್ದಿದ್ದು ಮತ್ತೆ 16 ಅಥವಾ 8 ಇರ್ತಾವ ಅವ್ನು ಕನ್ಸಿಡರ್ ಮಾಡ್ಕೋತ ಹೋಗೋದು. ಹಿಂಗೆ 16 ಹಿಂಗೆ ಕನ್ಸಿಡರ್ ಮಾಡ್ಕೋತ ಹೋಗ್ತಾರ. ಇವು ಪ್ಯಾರಲಲ್ ಆಗಿ ಕನ್ಸಿಡರ್ ಮಾಡಿ ನೀವು ಓಟ್ ಹಾಕಿದ್ದು ಒಂದೇ EVMದೊಳಗೆ ಸ್ಟೋರ್ ಹಾಕಿರ್ತೈತೆ, ಹೌದಾ? ಈಗ ಆತ್ರಿ, ಇದು ಮ್ಯಾಕ್ಸಿಮಮ್ ಎಲ್ಲಿ ತನ ಮಾಡ್ಬೋದು ಅಂದ್ರೆ 64 ತನ ಅಷ್ಟ ರೀ. ಇದು ಯಾಕಂದ್ರೆ ರೀಸೆಂಟಾಗಿ ಇದು ನ್ಯೂಸ್ನಾಗ ಆಗಿತ್ತು ಏನಂದ್ರೆ, ಒಂದು ಮತಕ್ಷೇತ್ರದೊಳಗೆ 64 ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ ಇದ್ರೆ EVM ಮಷಿನ್ನ ಬಳಸ್ಬೋದು. ಅಥವಾ 64ಕ್ಕಿಂತ ಮೇಲೆ ಆದ್ರೆ ಏನು ಮಾಡ್ತಾರೆ ಅಂದ್ರೆ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಬರ್ತಾರೆ ರೀ. ಅದು ಬ್ಯಾಲೆಟ್ ಪೇಪರ್ ಹೆಂಗಂದ್ರೆ, ಈಗ 64 ಕ್ಯಾಂಡಿಡೇಟ್ಸ್ ಅದಾರ, 64 ಕ್ಯಾಂಡಿಡೇಟ್ಸ್ ಆದ್ಮೇಲೆ ಏನು ಎಕ್ಸ್ಟ್ರಾ ಬರ್ತಾರಲ್ಲ ಅವ್ರಿಗೆ ಅಟ್ಟ ಬ್ಯಾಲೆಟ್ ಪೇಪರ್ ಹತ್ತಿಲ್ಲ, ಪೂರ್ತಿ ಅದೇನು ಮತಕ್ಷೇತ್ರ ಬರ್ತೈತಲ್ಲ ಆ ಮತಕ್ಷೇತ್ರಕ್ಕೆ ಪೂರ್ತಿನ ಏನು ಬರ್ಬೇಕಂದ್ರೆ ಬ್ಯಾಲೆಟ್ ಪೇಪರ್ ಮೇಲೆ ಎಲೆಕ್ಷನ್ ಆಗ್ಬೇಕು. ಇದು ಯಾವಾಗಂದ್ರೆ 64ಕ್ಕಿಂತ ಎಕ್ಸೀಡ್ ಆದಾಗ. 64 ಒಳಗಾಗಿ ಎಷ್ಟ ಬಂದ್ರೂ ಹಿಂಗೆ EVMಗಳನ್ನ ಪ್ಯಾರಲ್ ಆಗಿ ಕನೆಕ್ಟ್ ಮಾಡೋದು, ಯೂಸ್ ಮಾಡೋದು. ಇದು ಗೊತ್ತಾಯ್ತು. EVM ನಮ್ಮಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದು ಯಾವಾಗಂದ್ರೆ 1982ದೊಳಗೆ. ಯಾವಾಗಂದ್ರೆ ನಾರ್ತ್ ಪರ್ವೂರ್ ಮತಕ್ಷೇತ್ರ ಕೇರಳದಾಗ ಬೈ ಎಲೆಕ್ಷನ್ ಆಗಿರ್ತೈತಿ. ಆ ಟೈಮ್ನಾಗ ಒಂದು EVM ಒಳಗೆ ಎಷ್ಟು ಯೂಸ್ ಮಾಡ್ಕೋಬೇಕಂದ್ರೆ 2000 ಹೋಟ್ಗಳು ಇರ್ತಾವೆ. ಒಂದು EVMದಾಗ ಎಷ್ಟು ಅಭ್ಯರ್ಥಿಗಳನ್ನು ಒಂದೇ ಟೈಮಿಗೆ ಮೆನ್ಷನ್ ಮಾಡ್ಬೋದು ಅಂದ್ರೆ 16 ಮೆಂಬರ್ಸ್ ಮಾಡ್ಬೋದು ರೀ. ಇದು EVM ಬಗ್ಗೆ ಆತ, EVMದ ಅವೇರ್ನೆಸ್. ಈಗ ನಮ್ಮಲ್ಲಿ ಇದು EVM ಎದಕ್ಕೆ ನ್ಯೂಸ್ನಾಗ ಐತಾರ, ಪ್ರೆಸೆಂಟ್ ಎಲೆಕ್ಷನ್ ಎಲ್ಲ ನಡೆದವಲ್ರಿ EVM ಬೇಸ್ಡ್ ಮೇಲೆ ನಡೆದವು. ಬಟ್ ನಮ್ಮಲ್ಲಿ ಕರ್ನಾಟಕದಾಗ ಏನು ಮಾಡತ್ತಾರ ಅಂದ್ರೆ ಬ್ಯಾಲೆಟ್ ಪೇಪರ್ಲೆ ಸ್ಥಳೀಯ ಸರ್ಕಾರಗಳ ಚುನಾವಣೆ ನಡೆಸಬೇಕನ್ನತ್ತಾರ. ಅದ್ರ ಬಗ್ಗೆ ಹೇಳ್ತೀನಿ ಇದಾದ್ಮೇಲೆ. ನೆಕ್ಸ್ಟ್ ಈಗ VVPAT ಬರ್ತೈತ್ರಿ. ಈಗ VVPAT ಅಂದ್ರೆ ನೋಡ್ರಿ, ಇದು ಇವು ಹೆಂಗಂದ್ರೆ ಒಂದೊಂದು ಕ್ವಶನ್ ಒಳಗೆ ಡೈರೆಕ್ಟ್ ಕೇಳ್ತಾರೆ ಅಂದ್ರೆ, ಈಗ EVM ಕೇಳಿದ್ನಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಹೇಳ್ರಿ. ಈಗ VVPAT ಅಂತ ಬಂದಾಗ ಇದ್ರದ್ದು ಏನು ಫುಲ್ ಫಾರ್ಮ್ ಅಂದ್ರೆ ವೋಟರ್ ವೆರಿಫೈಯೇಬಲ್ ಪೇಪರ್ ಆಡಿಟ್ ಟ್ರಯಲ್. ನೆನಪಿಟ್ಟುಕೋರಿ, VVPAT ಅಂತ ಬಂದಾಗ ವೋಟರ್ ವೆರಿಫೈಯೇಬಲ್ ಪೇಪರ್ ಆಡಿಟ್ ಟ್ರಯಲ್. ಇದು ಹೆಂಗಂದ್ರೆ ಆಡಿಟ್ ಟ್ರಯಲ್ ಎದಕ್ಕೆ ತರ್ತಾರೆ? ಈಗ EVM ನಮ್ಮಲ್ಲಿ ಯಾವಾಗ 1982ದಿಂದ ಇಂಟ್ರಡ್ಯೂಸ್ ಮಾಡಿ ಎಲೆಕ್ಷನ್ ನಡೆಸೋದು ಬಂದಿದ್ರಿ. ಬಟ್ ಅವಾಗಿಂತನೇ ಹೆಂಗಿತ್ತಂದ್ರೆ EVMದಾಗ ನಾವು ಓಟ್ ಹಾಕೋದು ಬಟನ್ ಒತ್ತೋದು ಬಂದ್ಬಿಡೋದು ಇತ್ತು. ಬಟ್ ಆಮೇಲೆ ಏನು ಮಾಡ್ತಾರಂದ್ರೆ ಸುಪ್ರೀಂ ಕೋರ್ಟ್ದಾರ ಒಂದು ಕೇಸ್ ಬರ್ತೈತಿ, ಸುಬ್ರಹ್ಮಣ್ಯನ್ ಕೇಸ್ ಅಂತ ಬರ್ತೈತ್ರಿ. ಇದು ನೆನಪಿಟ್ಕೋರಿ, ಸುಬ್ರಹ್ಮಣ್ಯನ್ ಪ್ರಕರಣ. ಇದು ಯಾರ ಜೋಡ? ಎಲೆಕ್ಷನ್ ಕಮಿಷನರ್ ಅಗೇನೆಸ್ಟ್ ಹಾಕಿರ್ತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸುಬ್ರಹ್ಮಣ್ಯನ್ ಕೇಸ್ ಯಾವ ಇಯರ್ದಾಗ? 2013. ಈ 2013 ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ಕೊಡ್ತೈತೆ ಅಂದ್ರೆ, ನಮ್ಮಲ್ಲಿ ಈಗ ಹೆಂಗೆ EVM ಯೂಸ್ ಮಾಡಿರಲ್ಲ ಅದ್ರ ಮುಂದುವರೆದ ಭಾಗ ಆಗಿ VVPAT ಯೂಸ್ ಮಾಡ್ರಿ. ಈ VVPAT ಯೂಸ್ ಮಾಡ್ಬೇಕಾದ್ರೆ ಸುಬ್ರಹ್ಮಣ್ಯ ಪ್ರಕರಣದಾಗ ಯಾಕೆ ಹೇಳ್ತಾರೋ, ಅಥವಾ ಈ ಸುಬ್ರಹ್ಮಣ್ಯ ಪ್ರಕರಣದವ್ರು ಏನು ಹೇಳಿರ್ತಾರಂದ್ರೆ ಯಾವಾಗ ಅವ್ರು ಏನು ಹೇಳ್ತಾರ, ಈಗ ನಮ್ಮಲ್ಲಿ ಹೆಂಗೋಯ್ದ್ರು ಒನ್ ಟೈಮ್ ಪ್ರೋಗ್ರಾಮೇಬಲ್ ಐತಿ. ಈ ಪ್ರೋಗ್ರಾಮ್ ಮಾಡೋರು ಯಾರತ್ ನಮಗೆ ಗೊತ್ತಿರಂಗಿಲ್ಲ. ಈಗ EVM ನಮ್ಮ ಹಳ್ಳಿಗೆ ಬಂದೈತ್ರಿ, ನಾವು ಓಟ್ ಹಾಕಕ್ಕೆ ಹೋಗೋಣ, ಅದನ್ನ ಎಲ್ಲಿ ಪ್ರೋಗ್ರಾಮ್ ಏನ್ ಮಾಡ್ಯಾರ ನನಗೆ ಗೊತ್ತಿರಂಗಿಲ್ಲ, ಹೌದಾ? ಆ ಪ್ರೋಗ್ರಾಮ್ ಮಾಡುವೊಳಗೆ ಏನಾರ ವೇರಿಯೇಷನ್ಸ್ ಮಾಡ್ಕೊಂಡ್ ಬಂದಿದ್ರೆ ಅವಾಗ ಏನ್ ಮಾಡೋದು? ಸೊ ಅದಕ್ಕೆ ಏನ್ ಮಾಡ್ತಾರಂದ್ರ EVMನಾಗ ನಾವು ಓಟ್ ಹಾಕಿನಿ, ನಾ BJP ಪಕ್ಷಕ್ಕೆ ಓಟ್ ಹಾಕಿದಾಗ VVPAT ಏನನ್ನೋದಂದ್ರೆ ನಮ್ಮಲ್ಲಿ ಹೆಂಗ್ ಬ್ಯಾಲೆಟ್ ಪೇಪರ್ ಇತ್ತಲ್ಲ, ಈಗ EVMದಾಗ ನಾವು ಓಟ್ ಹಾಕೊಂಡ್ಲೆ ಇದು VVPATದಾಗ ಅವ್ರಿಗೆ ಏನ್ ಹಾಕ್ತಾರ, ಸುಬ್ರಹ್ಮಣ್ಯನ್ ಪ್ರಕರಣದಾಗ ನಾವು ಓಟ್ ಯಾರಿಗೆ ಹಾಕಿವತ್ತು ನಮಗೆ ಕನ್ಫರ್ಮ್ ಆಗ್ಬೇಕು ನಮ್ಮ ಮುಂದೆ. ಆ ಪ್ರೋಗ್ರಾಮ್ ಒಳಗೆ ನಮಗೆ ಏನ್ ಸೇವ್ ಆಕೈತಿ ಗೊತ್ತಿಲ್ಲ, ಬಟ್ ನಮಗೇನಂದ್ರೆ ಪೇಪರ್ನಾಗ ಕಾಣಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾರಂದ್ರ ಇದು ಹೆಸರಿನಾಗ ಕೊಟ್ಟಾರ್ರಿ, ವೋಟರ್ ವೆರಿಫೈಯೇಬಲ್ ಪೇಪರ್ ಆಡಿಟ್ ಟ್ರಯಲ್. ಪೇಪರ್ ಆಡಿಟ್ ಟ್ರಯಲ್ ಅಂದ್ರೆ
ಒಂದು ಸಣ್ಣ ಪೇಪರ್ ಬರ್ತೈತಿ, ಅದು ನಮಗೆ ಕಾಣಿಸ್ತೈತಿ. ಈಗ ನಾವು ಯಾವ್ದೋ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದಾಗ ಅದು ಕಾಂಗ್ರೆಸ್ ಪಕ್ಷದ ಯಾವ ಅಭ್ಯರ್ಥಿ ಹಾಕಿರತ್ತಲ್ಲ ಒಂದು ಸಣ್ಣದ ಸ್ಕ್ರೀನ್ ಗತ್ಲೆ ಇರ್ತೈತಿ, ಅದ್ರೊಳಗೆ ನಮಗೆ ಪೇಪರ್ ಕಾಣಿಸ್ತೈತಿ, ಆ ಪೇಪರ್ ಕಟ್ಟಾಗಿ ಬಿದ್ದುಬಿಡ್ತೈತಿ. ಇದೇನಂದ್ರೆ ನಮ್ದು ಕನ್ಫರ್ಮ್ ಮಾಡುವ ಸಲ್ಮಾನ್ ಯಾವ ಪ್ರಕರಣದಾಗ ಅಂದ್ರೆ ಸುಬ್ರಹ್ಮಣ್ಯನ್ ಪ್ರಕರಣ 2013 ಬರ್ತದೆ. ಈಗ VVPAT ನೋಡ್ರಿ ಫಸ್ಟ್ ಹೌದ್ನಾ ಈಗ ಹೇಳಿ ಯಾವ್ದಂದ್ರೆ ನಮ್ಮಲ್ಲಿ EVM ಬಂದಾಗ 1982 ನಾರ್ತ್ ಪರವೂರ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಬರ್ತದೆ ಕೇರಳದಾಗ ಯೂಸ್ ಮಾಡ್ರಿ. ಬಟ್ VVPAT ಫಸ್ಟ್ ಎಲ್ಲಿ ಯೂಸ್ ಮಾಡ್ರಿ ಅಂದ್ರೆ 2013 ಅಂತ ಬರ್ತದೆ. 13 ಎಲ್ರಿ ನೋಕ್ಸೇನ್ ಅಂತ ಬರ್ತದೆ. ನೋಕ್ಸೇನ್ ಎಲ್ಲಿ ಬರ್ತೈತಿ ಇದು? ನೋಕ್ಸೇನ್ ನಾಗಾಲ್ಯಾಂಡ್. ಇದು ನೆನಪಿಟ್ಕೋಬೇಕು, ನಾಗಾಲ್ಯಾಂಡ್ ಅಂತ ಬರ್ತದೆ. ನಾಗಾಲ್ಯಾಂಡ್ದ ನೋಕ್ಸೇನ್ ಅಂತ ಏನು ಬರ್ತೈತಲ್ರಿ ಆ ಮತಕ್ಷೇತ್ರದಾಗ ಏನು ಎಲೆಕ್ಷನ್ ನಡೆದಿರ್ತದಲ್ಲ ಆ ಟೈಮಿಗೆ ಫಸ್ಟ್ ಟೈಮ್ 2013 ಒಳಗೆ ನೋಕ್ಸೇನ್ ಒಳಗೆ ನಾಗಾಲ್ಯಾಂಡ್ದಾಗ VVPAT ಬಳಕೆ ಆರಂಭ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ 2019 ಏನು ಮಾಡ್ತಾರೆ ಅಂದ್ರೆ ಜನರಲ್ ಎಲೆಕ್ಷನ್ದಾಗ ಯೂಸ್ ಮಾಡ್ತಾರೆ. ಸೇಮ್ EVMನು ಯಾವಾಗಂದ್ರೆ 1982 ಮಾಡಿದ್ಮೇಲೆ ಆಮೇಲೆ 2004 ಜನರಲ್ ಎಲೆಕ್ಷನ್ ಏನು ಬರ್ತೈತೆ ಲೋಕಸಭೆದ ಏನು 545 ಸೀಟ್ಸ್ ಇರ್ತಾವಲ್ರಿ ಅವಾಗ ಫುಲ್ ಎಲ್ಲ EVMನ ಯೂಸ್ ಮಾಡಿರ್ತಾರೆ. ಇನ್ನೊಂದು VVPAT ಏನು ಕೇಳ್ತಿರ್ತಾರೆ ಅಂದ್ರೆ ಈಗ ಹೌದು VVPAT ಬಂದೈತ್ರಿ, VVPAT ಅಂತ ಕರಿತೀವಿ ನಾವು ಹೇಳುವೊಳಗೆ ಎಲ್ಲರಿಗೆ VVPAT ಅಂತ ಹೇಳಿರ್ತೀವಿ. ಬಟ್ ಅದು ನಾಳೆ ಎಲ್ಲರ ಎಕ್ಸಾಮ್ನಾಗ VVPAT ಹಿಂಗೆಲ್ಲ ಡಿಫ್ರೆನ್ಸ್ ಮಾಡಿಕೊಟ್ರೆ ಕಂಪಲ್ಸರಿ VVPAT ಅಷ್ಟೇ ಟಿಕ್ ಹಾಕ್ಬೇಕು. ಯಾಕಂದ್ರೆ ವೋಟರ್ ವೆರಿಫೇಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಕರಿತೀವಿ. ಹೌದಾ, ಇದು ಈಗ ನಮಗೆ ಪೇಪರ್ ಅದು ಕಾಣಿಸ್ತಿರ್ತೈತಲ್ರಿ, ಆ ಪೇಪರ್ ಎಷ್ಟು ನಿಮಿಷ ಕಾಣಿಸ್ಬೋದು ಅಥವಾ ಎಷ್ಟು ಸೆಕೆಂಡ್ ಕಾಣಿಸ್ತೈತೆ ಅಂದ್ರೆ ನಮಗೆ ಆ ಪೇಪರ್ ಕಾಣಿಸೋದು 7 ಸೆಕೆಂಡ್ ಅಷ್ಟ. ಇದು ನೆನಪಿಟ್ಕೋರಿ ಯಾವ್ದಂದ್ರೆ VVPAT ಬಂದಾಗ 7 ಸೆಕೆಂಡ್ ತನ ಅಷ್ಟ ಪಾಪಪ್ ಹಾಕಿರ್ತದೆ, ಅದಕ್ಕೆ ಪಾಪಪ್ ಅಂತ ಕರಿತೀವಿ. 7 ಸೆಕೆಂಡ್ ತನ VVPAT ಒಳಗೆ ನಮಗದ ಪೇಪರ್ ಕಾಣಿಸ್ತೈತಿ. ಈಗ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಮುಂದೆ. ಓಕೆ, ಇದು ನಿಮಗೆಲ್ಲ ಈಗ ಹೆಂಗಂದ್ರೆ ಚುನಾವಣೆ ಬಗ್ಗೆ ಅವೇರ್ನೆಸ್ ಬತ್ರಿ. ಚುನಾವಣೆ ಅಂತ ನಡೆಸೋದು ಗೊತ್ತಾತಲ್ಲ, ಚುನಾವಣೆ ಯಾರು ನಡೆಸ್ತಾರ ಮತ್ತು ಈಗ ಯಾಕೆ ಚುನಾವಣಾ ಆಯುಕ್ತರಿಗೆ ಅಷ್ಟು ಪವರ್ ಇರ್ತೈತಿ, ಚುನಾವಣಾ ಆಯುಕ್ತರಿಗೆ ಭಾಳ ಪವರ್ ಇರ್ತೈತಿ. ಯಾಕೆ ಚುನಾವಣಾ ಆಯುಕ್ತರಿಗೆ ಅಷ್ಟು ಪವರ್ ಇರ್ತೈತೆ ಅಂದ್ರೆ ಅವ್ರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಏನಿರ್ತಾರಲ್ಲ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆ ದರ್ಜೆ ಸ್ಟೇಟಸ್ ಕೊಡ್ತೀವಿ ನಾವು. ಸುಪ್ರೀಂ ಕೋರ್ಟ್ ನಮ್ಮಲ್ಲಿ ಹೆಂಗಂದ್ರೆ ಇಂಡಿಯಾದಾಗ ಏನಾದ್ರೂ ಯಾರಿಗೆ ಅನ್ಯಾಯ ಆದ್ರೂ ಎಕಡೆ ನೋಡ್ತಾರೆ ರೀ, ನಮ್ಮ ಇಲ್ಲಿ ಹೈಕೋರ್ಟ್ನಾಗ ಸಿಗಲಿಲ್ಲ ಅಥವಾ ನಮ್ಮಲ್ಲಿ ಸಿವಿಲ್ ಕೋರ್ಟ್ನಾಗ ಸಿಗಲಿಲ್ಲ ಅಥವಾ ಡಿಸ್ಟಿಕ್ ಕೋರ್ಟ್ನಾಗೂ ಏನೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೂ ಕಣ್ಮುಚ್ಚಿ ಎಲ್ಲಿ ನೋಡ್ತಿರ್ತೀವಿ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಕಡೆ ನೋಡ್ತಿರ್ತೀವಿ. ಸೇಮ್ ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಮೂರ್ತಿ ಎಷ್ಟು ವ್ಯಾಲ್ಯೂ ಐತಲ್ರಿ ಅದರ ದರ್ಜೆನೆ ನಾವು ಯಾರು ಕೊಡ್ತೀವಿ ಅಂದ್ರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೊಡ್ತಿರ್ತೀವಿ. ಈಗ ನಿಮಗೆ ಎಲೆಕ್ಷನ್ ನಡೆಯೋದು ಅಥವಾ ಹೆಂಗೆ ನಡೀತೈತಿ ಇದ್ರದ್ದೆಲ್ಲ ಅವೇರ್ನೆಸ್ ಗೊತ್ತಾಗುತ್ತೆ. ಚುನಾವಣೆ ಯಾಕೆ ನಡೆಸಬೇಕು ಅಥವಾ ಚುನಾವಣೆದು ಎಷ್ಟು ಪ್ರಾಮುಖ್ಯತೆ ಐತೆ ಅದು ಗೊತ್ತಾಗುತ್ತೆ. ಬಟ್ ಈಗ ರೀಸೆಂಟಾಗಿ ಚುನಾವಣೆ ನಡೆದವ್ರಿ ಎಲ್ಲೆಲ್ಲಿ ಅಂದ್ರೆ ಕೇರಳ, ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳ, ಎಲ್ಲಿ ಅಸ್ಸಾಂ ಒಳಗೆ ನಡೆದವ್ರಿ. ಇಲ್ಲಿಂದ ಏನು ವಿಶೇಷತೆ ನಮಗೆ ಎಕ್ಸಾಮ್ ರಿಲೇಟೆಡ್ ನೋಡೋದು ನಾವು. ಈ ಕೇರಳದಾಗ ಈಗ ರೀಸೆಂಟಾಗಿ ಏನಂದ್ರೆ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಾಗ ಇಬ್ಬರು ಕಡೆ ಮುಖ್ಯಮಂತ್ರಿಗಳ ಫೈನಲ್ ಆಗ್ಯಾರ. ಹೌದಾ, ತಮಿಳುನಾಡದಾಗ ಯಾರಾಗ್ಯಾರಿ? ತಮಿಳುನಾಡದ ಮುಖ್ಯಮಂತ್ರಿ ಬಂದಾಗ ತಮಿಳುನಾಡದ ಬರ್ತೈತಿ TVK ಪಕ್ಷ. ಇವು ಯಾಕೆ ಏನು ಕೇಳ್ತಿರ್ತಾರೆ ಅಂದ್ರೆ ಡೈರೆಕ್ಟ್ KEದೊಳಗೆ ಹೆಂಗೆ ಹಾಕಿರ್ತಾರೆ ಗೊತ್ತಾ? ಈಗ ಏನು ಮಾಡ್ತಾರೆ, KE ಆಗಲಿ ಬೇರೆ ಯಾವ್ದು KPSCದವ್ರಾಗಲಿ ಕ್ವಶನ್ ಕೇಳಿದಾಗ ಈಗ ತಮಿಳುನಾಡದ ಮುಖ್ಯಮಂತ್ರಿ ಅಪಾಯಿಂಟ್ ಆಗ್ಯಾರ ಯಾರಂದ್ರೆ ವಿಜಯ್ ಅಂತ ಬರ್ತಾರೆ, ತಲಪತಿ ವಿಜಯ್ ಅಂತ ಕರಿತೀವಿ ನಾವು. ಹೌದಾ, ಅವ್ರು ಆಗ್ಯಾರಲ್ಲ ಅವ್ರದ್ದು ಈಗ CM ಅಂತ ಹಾಕ್ತಾರೆ ಯಾವ್ದು ತಮಿಳುನಾಡು. ಅವ್ರು ಏನು ಕೇಳ್ತಿರ್ತಾರೆ ಇವ್ರ ಮೇಲೆ ಕೇಳೋದು ಬಿಟ್ಟ ಈ ಪಕ್ಷ ಹೊಸ ಸ್ಥಾಪನೆ ಮಾಡಿದ್ರಲ್ಲ ಈ ಪಕ್ಷದ ಏನು ಫುಲ್ ಫಾರ್ಮ್ ಡೈರೆಕ್ಟ್ TVK ಅಂತ ಬಂದಾಗ ಇದು ನೆನಪಿಟ್ಕೋರಿ. ತಮಿಳ್ ವೆಟ್ರಿಗಂ ಕಳಗಂ ಅಂತ ಬರ್ತದ್ರಿ. ತಮಿಳ್ ವೆಟ್ರಿಗಂ ಕಳಗಂ ಇದು ಯಾರ್ದಂದ್ರೆ ತಳಪತಿ ವಿಜಯ್ ಅವರು ಸ್ಥಾಪನೆ ಮಾಡಿದ ಪಕ್ಷ TVK ಅಂತ ಬರ್ತದೆ ಅವ್ರದ್ದು. ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ನೇಮಕ ಆಗ್ಯಾರ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ CM ಯಾರದಾರ ಅಂದ್ರೆ ಸುವೇಂದು ಅಧಿಕಾರಿ. ಸುವೇಂದು ಅಧಿಕಾರಿ ಅಂತ ಬರ್ತಾರೆ. ಇವ್ರು ಯಾವ ಪಕ್ಷಪ್ಪ ಅಂತಂದ್ರೆ BJP ಅಂತ ಗೊತ್ತಿರ್ತೈತೆ ಎಲ್ಲರಿಗೆ, ಭಾರತೀಯ ಜನತಾ ಪಾರ್ಟಿ ಅಂತ ಕರಿತೀವಿ. ಹೌದಾ, ಇವೆರಡು ಪಕ್ಷದ್ದು ಅದರ ಇದು ತಮಿಳ್ನಾಡು ಈಗ ಯಾವ್ದಾದ ಪಶ್ಚಿಮ ಬಂಗಾಳದ ತಮಿಳ್ನಾಡು ಆತ. ಇನ್ನು ಉಳ್ಕಿದ್ದು ಇನ್ನ CMಗಳು ಫೈನಲ್ ಆಗಿಲ್ಲ. ಬಟ್ ಈಗ ನಮಗೆ ರಿಲೇಟೆಡ್ ಎಕ್ಸಾಮ್ ಏನು ಹೇಳತ್ತಂದ್ರೆ ಇದು ಕೇಳ್ಬೋದಾ, TVK ಫುಲ್ ಫಾರ್ಮ್ ಕೇಳ್ಬೋದು. ತಮಿಳ್ ವೆಟ್ರಿಗಂ ಕಳಗಂ ಅಂತ ಕೇಳ್ತೀವಿ. ಹೌದಾ, ಅದಾದ್ಮೇಲೆ ಯಾವ್ದಂದ್ರೆ ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಅಂತ ಬರ್ತೈತೆ. ಹೌದಾ, ಇದಾದ್ಮೇಲೆ ನಾ ಏನು ಹೇಳತ್ತೀನಿ ಅಂದ್ರೆ ಈಗ TVK ಅಂತ ಬತ್ತು. ಈ ತಮಿಳ್ ವೆಟ್ರಿಗಂ ಕಳಗಮ್ಮ ವಿಜಯ್ ಅವ್ರದ ಈಗ ರೀಸೆಂಟಾಗಿ ನ್ಯೂಸ್ನಾಗ ಇತ್ತು. ಈಗ ನಮ್ಮಲ್ಲಿ ಎಲೆಕ್ಷನ್ ಆಗೈತ್ರಿ. ಎಲೆಕ್ಷನ್ ಆದ್ಮೇಲೆ ಅಲ್ಲಿ ಮತಕ್ಷೇತ್ರಗಳು ಎಷ್ಟು ಇರ್ತಾವಲ್ಲ, ನಮ್ಮಲ್ಲಿ 224 ಮತಕ್ಷೇತ್ರಗಳು ಅದಾವಂದ್ರೆ ಅದಕ್ಕೆ ಹೆಂಗಿರ್ತೈತೆ ಅಂದ್ರೆ ಒಂದು ಮೆಜಾರಿಟಿ ಅಂತ ಇರ್ತೈತೆ. ಮೆಜಾರಿಟಿ ಅನ್ನೋದಂದ್ರೆ ನಾವು ಬಹುಮತ ತೋರಿಸ್ಬೇಕು. ಆ ಬಹುಮತ ಅನ್ನೋದು ಈಗ ಯಾಕೆ ಇಂಪಾರ್ಟೆಂಟ್ ಆಗತ್ತೈತೆ ಅಂದ್ರೆ ಇಲ್ಲೇನು ತಮಿಳ್ನಾಡ್ದಾಗ ಆಗಿತ್ತಲ್ರಿ ಬಹುಮತ ಬಂದಿದ್ದಿಲ್ಲ. ಪಶ್ಚಿಮ ಬಂಗಾಳದಾಗ BJPಗೆ ಬಹುಮತ ಇತ್ತು, ಒಂದು ಪಕ್ಷನ ಡೈರೆಕ್ಟ್ ಸರ್ಕಾರ ನೇಮಕ ಮಾಡ್ಬೋದಿತ್ತು ಯಾಕಂದ್ರೆ ಅವ್ರದ್ದು ಜಾಸ್ತಿ ಸಂಖ್ಯೆ ಬಂದಿತ್ತು. ಬಟ್ ಇಲ್ಲಿ ಏನೈತೆ ಅಂದ್ರೆ ತಮಿಳ್ನಾಡಿನಾಗ ಇವ್ರದ್ದು
ಹೌದಾ 108 ಕ್ಷೇತ್ರಗಳದಾಗ ಅಷ್ಟು ಗೆದ್ದಿದ್ರಿ. ಬಟ್ ಅವರಲ್ಲಿ ಏನಿತ್ತಂದ್ರೆ 118 ಏನಿತ್ತಂದ್ರೆ ನಮಗೆ ಅಲ್ಲಿ ಮ್ಯಾಜಿಕ್ ನಂಬರ್ ಅಂತ ಕರಿತೀವಿ. ಅವ್ರ ಮತಕ್ಷೇತ್ರಗಳು ಎಷ್ಟು ಇರ್ತಾವಲ್ಲ ಅದಕ್ಕೆ ಇಂತಿಷ್ಟು ಎಷ್ಟು ನಮ್ಮಲ್ಲಿ 224 ಇದ್ರೆ ಇದ್ರದೊಂದು ಮ್ಯಾಜಿಕ್ ನಂಬರ್ ಅಂತ ಡಿಕ್ಲೇರ್ ಮಾಡಿರ್ತೀವಿ. ಸೇಮ್ ಹಂಗೆ ತಮಿಳ್ನಾಡಿನಾಗ ಮ್ಯಾಜಿಕ್ ನಂಬರ್ 1183 ಅಷ್ಟು ಬೇಕಾದಾಗ ಇವ್ರು 108 ಇದ್ದವ್ರ ಇನ್ನು 110 ಬೇಕಾಗಿದ್ವಲ್ಲ ಅವಾಗ ಯಾವ್ದಾರ ಒಂದು ಗೌರ್ಮೆಂಟ್ ಜೋಡ ಏನ್ ಮಾಡ್ಬೋದು ಅಂದ್ರೆ ಕೊಯಿಲಿಷನ್ ಅಂತ ಕರಿತೀವಿ. ಅಂದ್ರೆ ಏನೋ ಸಮ್ಮಿಶ್ರ ಸರ್ಕಾರನ ನೇಮಕ ಮಾಡ್ಬೋದು. ಈ ಸಮ್ಮಿಶ್ರ ಸರ್ಕಾರ ಮೇಲೆ ನಮಗೆ ಹೆಂಗ ಗೌರ್ಮೆಂಟ್ ಎಕ್ಸಾಮ್ಗೆ ಅಥವಾ ನಮಗೆ ಏನು ಅವೇರ್ನೆಸ್ ಇರ್ಬೇಕಂದ್ರೆ ನಾಳೆ ಹೇಳಿಕೆ ಒಳಗೆ ಏನು ಕೇಳ್ತಾ ಇರ್ತಾರಂದ್ರೆ ಅಕಸ್ಮಾತ್ ಇನ್ ಕೇಸ್ ಏನು ಮಾಡ್ತಾರೆ, ಈಗ ನಮ್ಮಲ್ಲಿ ಅವರ ತಳಪತಿ ವಿಜಯ್ ಅವರು ತಮಿಳ್ನಾಡಿನಾಗ ಹೋದ್ರು, ಅವ್ರ ಕಡೆ ಎಷ್ಟ 108 ಅದಾವ, ಅವ್ರಿಗೆ ಬೇಕಾಗಿದ್ದು ಎಷ್ಟ 118. ಇನ್ನು 10 ಜನ ಸಿಗಲಿಲ್ಲ, ಅವ್ರು ಯಾರು ಗೌರ್ಮೆಂಟ್ ನಾವು ಫಾರ್ಮ್ ಮಾಡಕ್ಕೆ ಬಿಡಂಗಿಲ್ಲ, ತಡಿ ಇವ್ರಿಗೆ CM ಸೀಟ್ ಅವ್ರಿಗೆ ಹೋಗತಿ ನಾವು ಕೊಡಂಗಿಲ್ಲ ಅಂತ ಕೊಯಿಲೇಷನ್ ಮಾಡ್ಕೊಳಕ್ಕೆ ಬಿಡಂಗಿಲ್ಲ. ಅವಾಗ ಏನು ಮಾಡ್ತಾರ್ರಿ ಅವ್ರ, ಅವಾಗ ಏನಾಕಿರ್ತೈತೆ ಅಂದ್ರೆ ನಮ್ಮಲ್ಲಿ ರಾಷ್ಟ್ರಪತಿ ಮತ್ತು ಎಲ್ಲಿ ಗವರ್ನರ್ ಬರ್ತಾರಲ್ಲ ಅವ್ರು ಗವರ್ನರ್ಗೆ ಅಧಿಕಾರ ಇರ್ತೈತೆ. ಆ ಟೈಮ್ನಾಗ ಏನು ಮಾಡ್ತಾರೆ ಅಂದ್ರೆ ಗವರ್ನರ್ ಟೈಮ್ ಕೊಡ್ತಾರೆ, ಹೌದಪ್ಪ ನೀವು ಏನು ಮಾಡ್ರಿ ನಮಗೆ ಬಹುಮತ ತೋರಿಸ್ರಿ ಸರ್ಕಾರ ನಿರ್ಮಾಣ ಮಾಡ್ಬೇಕಾರೆ ಕಂಪಲ್ಸರಿ 118 ಬರಬೇಕು. 118 ಬರಲ್ದ ಗೌರ್ಮೆಂಟ್ ಫಾರ್ಮ್ ಮಾಡಕ ಅಥವಾ ಗೌರ್ಮೆಂಟ್ ಫಾರ್ಮ್ ಮಾಡಕ ಬಿಡ್ತಿರಂಗಿಲ್ಲ. ಅವಾಗ ಏನ್ ಮಾಡ್ತಾರಂದ್ರ ಈಗ ಅವ್ರಿಗೆ ತೋರ್ಸಂತಾರ. ಅವಾಗ ತಲಪತಿ ವಿಜಯ್ ಅವ್ರು ಹೋಗ್ತಾರ, ಎಲ್ಲ ಪಾರ್ಟಿ ಮೆಂಬರ್ಸ್ಗಳಿಗೆ ಭೇಟಿ ಹಾಕಾರ, ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರ ಮಾಡೋನು ಬರ್ರಿ, ನಿಮ್ಗೊಂದು ಯಾವ್ದಾರ ಮಿನಿಸ್ಟರ್ ಸೀಟ್ ಕೊಡ್ತೀವಿ ಅಂದ್ರೂ ಯಾರು ಒಪ್ಪಂಗಿಲ್ಲ, ನಾವು ಬರಂಗಿಲ್ಲ ರೀ ಸರ್ ಅತ್ತಾರ ಅವ್ರು. ಅಂದಾಗ ಏನ್ ಮಾಡ್ತೈತೆ ಅಂದ್ರೆ ಇವ್ರು 108 ಉಳಿತ ತಿಳ್ಕೊರಿ. ಆ ಟೈಮ್ನಾಗ ಹೆಂಗಿರ್ತೈತೆ ಅಂದ್ರೆ ಗವರ್ನರ್ಗೆ ಅಧಿಕಾರ ಏನಿರ್ತೈತೆ ಅಂದ್ರೆ ಗವರ್ನರ್ ಏನ್ ಮಾಡ್ತಾರೋ ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ. ಆ ಟೈಮ್ ಪೀರಿಯಡ್ ಒಳಗೆ ಎಲ್ಲರ ಇನ್ ಕೇಸ್ ಅವ್ರು ನಮಗೆ ಬಹುಮತ ತೋರಿಸ್ಲಿಲ್ಲ, ಗೌರ್ಮೆಂಟ್ ಫಾರ್ಮ್ ಮಾಡಕ್ ಆಗ್ಲಿಲ್ಲ ಅಂದ್ರ ಅವಾಗ ಏನ್ ಮಾಡ್ತಾರ ಅಂದ್ರೆ ರಾಷ್ಟ್ರಪತಿಗೆ ಇದನ್ನ ರೆಕಮೆಂಡ್ ಮಾಡ್ತಾರೆ. ಏನಂತಂದ್ರ ನಮ್ಮಲ್ಲಿ ಇದನ್ನ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ರಿ 356ನೇ ಆರ್ಟಿಕಲ್ ಪ್ರಕಾರ ಅಂತ ಹೇಳಿ. ಆ ತುರ್ತು ಪರಿಸ್ಥಿತಿ ಯಾಕೆ ಘೋಷಣೆ ಮಾಡಿಸ್ತಿರ್ತಾರಂದ್ರ ಆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಏನ್ ಮಾಡ್ತಾರಂದ್ರ ಅಲ್ಲಿದ್ ಪ್ರೆಸೆಂಟ್ ಏನ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಆಗಿರ್ತೈತಲ್ರಿ ಅಥವಾ ಅದ್ರದ್ದು ಏನ್ ವಿಧಾನಸಭೆ ಇರ್ತೈತಲ್ಲ ಅದನ್ನ ಏನ್ ಮಾಡ್ತಾರಂದ್ರೆ ಡೆಮಾಲಿಷ್ ಮಾಡ್ತಾರ, ಈ ವಿಧಾನಸಭೆನ ತೆಗಿತಾರ. ತೆಗೆದು ಏನ್ ಮಾಡ್ತಾರಂದ್ರ ಮತ್ತೆ ಟೈಮ್ ಕೊಡ್ತಾರ ಅವ್ರಿಗೆ, ಹೊಳ್ಳಿ ಎಲೆಕ್ಷನ್ ಮಾಡ್ಬೇಕು ಕಂಪಲ್ಸರಿ, ಮತ್ತೆ ಎಲೆಕ್ಷನ್ ಆಗ್ಬೇಕು. ಎಷ್ಟಂದ್ರೆ 6 ತಿಂಗಳೊಳಗ ರಿಟರ್ನ್ ಎಲೆಕ್ಷನ್ ಮಾಡ್ತಾರ. ಇವ್ರೆಲ್ಲರ ಬಹುಮತ ತೋರಿಸಲಿಲ್ಲ ಅಂದ್ರೆ ಹೊಳ್ಳೆ ವಾಪಸ್ ಎಲೆಕ್ಷನ್ ಮಾಡಿ ಮತ್ತೆ ಕ್ಯಾಂಡಿಡೇಟ್ಸ್ಗಳ ನೇಮಕ ಇದನ್ನ ಎಲ್ಲ ಚುನಾವಣೆಯಿಂದ ಚುನಾಯಿತರಾಗಿ ಬಂದ ಮೇಲೆ ಮತ್ತೆ ಸೇಮ್ ಹಂಗೆ ಬಹುಮತ ಆಕೈತೋ ಇಲ್ಲೋ ನೋಡ್ತಾರೆ. ಬಹುಮತ ಆಗ್ಲಿಕ್ಕೆ ಇದ ರಿಟರ್ನ್ ಆಗ್ತಿರ್ತದೆ, ಇದು ನೆನಪಿಟ್ಕೋರಿ. ಆಮೇಲೆ ಈಗ ಯಾವ್ದಂದ್ರೆ ಕೇರಳ, ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಬಾತ್. ಇನ್ನೊಂದು ನಮಗೇನು ಕ್ವಶನ್ ಎಕ್ಸಾಮಿಗೆ ಬಂದಾಗ ಈಗ ತಮಿಳ್ನಾಡ್ದು ಹೇಳಿನಿ, ಪಶ್ಚಿಮ ಬಂಗಾಳದ ಹೇಳಿನಿ, ಪುದುಚೇರಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇವು ಎಲ್ಲ 4 ಅದಾವಲ್ರಿ, ಕೇರಳ ಬತ್ತು, ತಮಿಳ್ನಾಡು ಬತ್ತು, ಪಶ್ಚಿಮ ಬಂಗಾಳ ಬತ್ತು, ಅಸ್ಸಾಂ ಬತ್ತು. ಇವಕ್ಕೆ ಏನತ್ತೀವಿ ಅಂದ್ರೆ ರಾಜ್ಯ ಆತೀವಿ. ಬಟ್ ಪುದುಚೇರಿ ಏನೈತಿ ಕೇಂದ್ರಾಡಳಿತ ಪ್ರದೇಶ ಇರ್ತದೆ. ಕೇಂದ್ರಾಡಳಿತ ಪ್ರದೇಶದಾಗ ನೋಡ್ರಿ, ಕೇಂದ್ರಾಡಳಿತ ಪ್ರದೇಶದಾಗ ಹೆಂಗಿರ್ತೈತೆ ಅಂದ್ರೆ ಅಧಿಕಾರಿ ಯಾರು ಇರ್ತಾರಂದ್ರ ರಾಷ್ಟ್ರಪತಿಯಿಂದ ನೇಮಕ ಆದ ಒಬ್ಬ ಅಧಿಕಾರಿ ಇರ್ತಾರ. ಅವ್ರಿಗೆ ಏನತ್ತೀವಿ ಅಂದ್ರೆ ಲೆಫ್ಟಿನೆಂಟ್ ಜನರಲ್ ಅಂತ ಕರಿತೀವಿ. ಹೌದಾ, ಈಗ ಲೆಫ್ಟಿನೆಂಟ್ ಜನರಲ್ ಇಲ್ಲಿ ಅಧಿಕಾರದಾಗ ಇದ್ರ ಇಲ್ಲಿ CM ಯಾಕೆ ಇರ್ತಾರೋ ಅಥವಾ ಎಷ್ಟು ನಮ್ಮಲ್ಲಿ 8 ಕೇಂದ್ರಾಡಳಿತ ಪ್ರದೇಶ ಅದಾವಲ್ರಿ, ಆ 8 ಕೇಂದ್ರಾಡಳಿತ ಪ್ರದೇಶ ಒಳಗ ಎಷ್ಟು ಕೇಂದ್ರಾಡಳಿತ ಪ್ರದೇಶದೊಳಗ CMಗಳು ಇರ್ತಾರೋ ಅಂತ ಕೇಳ್ಬೋದು. ಹೌದಾ, ಎಷ್ಟು ಕೇಂದ್ರಾಡಳಿತ ಪ್ರದೇಶ ಅದನ್ನು ನೆನಪಿಟ್ಕೋರಿ. ನಾಳೆ ಎಕ್ಸಾಮ್ ರಿಲೇಟೆಡ್ ಬಂದಾಗ ಯಾವ ಕೇಂದ್ರಾಡಳಿತ ಪ್ರದೇಶದಾಗ CM ಇರ್ತಾರೋ ಒಂದೇದು ನೋಡ್ರಿ. ಈಗ ನಮ್ಮಲ್ಲಿ ಏನಂದ್ರೆ ಎಲೆಕ್ಷನ್ ಆಗಿದ್ದು ಪುದುಚೇರಿ ನೆನಪಿಟ್ಕೋರಿ. ಹೌದಾ, ಪುದುಚೇರಿ ಒಂದು ಬತ್ತು. ಯಾವ್ದಾ ಈಗ ರೀಸೆಂಟಾಗಿ ಎಲೆಕ್ಷನ್ ಆಗೈತಿ. ಆಮೇಲೆ ಎರಡನೇದು ಯಾವ್ದು ಬರ್ತೈತ್ರಿ ನಮ್ದು ಯಾವ್ದಂದ್ರೆ ಜಮ್ಮು ಕಾಶ್ಮೀರ ನೆನಪಿಟ್ಕೋರಿ. ಎರಡನೇದು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಐತಿ. ಅಲ್ಲಿ ಏನೈತೆ ಅಂದ್ರೆ CMಗಳು ಇರ್ತಾರೆ. ಓಮರ್ ಯಾಗಿ ಅದಾರ ಈಗ ಪ್ರೆಸೆಂಟ್. ಆಮೇಲೆ ಮೂರನೇದು ಬಂದಾಗ ದೆಹಲಿ. ಇವು ನೆನಪಿಟ್ಕೋರಿ. ಯಾಕೆ ಎಕ್ಸಾಮಿಗೆ ರಿಲೇಟೆಡ್ ಇಂಪಾರ್ಟೆಂಟ್ ಅಂತ ಹೇಳ್ರ, ನಮ್ಮಲ್ಲಿ ಈಗ ಏನು ಹೇಳಿದ್ವಲ್ಲ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಒಳಗೆ ಎಲೆಕ್ಷನ್ ಆದ್ರೆ ಒಂದು ಕೇಂದ್ರಾಡಳಿತ ಪ್ರದೇಶದಾಗ ಅಥವಾ ಈಗ ನಾಳೆ ಏನು ಕೇಳ್ಬೋದು ನಿಮಗೆ ಎಕ್ಸಾಮ್ ರಿಲೇಟೆಡ್ ಬಂದಾಗ, ಹೌದು ಭಾರತದಾಗ ಪ್ರೆಸೆಂಟ್ ಇರುವ 8 ಕೇಂದ್ರಾಡಳಿತ ಪ್ರದೇಶ, ಆ 8 ಕೇಂದ್ರಾಡಳಿತ ಪ್ರದೇಶದೊಳಗೆ ಯಾವ ಕೇಂದ್ರಾಡಳಿತ ಪ್ರದೇಶದೊಳಗೆ ವಿಧಾನಸಭೆಗಳದಾವತ್ತು ಕೇಳ್ಬೋದು. ಅದು ವಿಧಾನಸಭೆ ಅಂದ್ರೂ ಒಂದು CM, ಯಾಕಂದ್ರೆ ವಿಧಾನಸಭೆ ಇದ್ರನ CM ನೇಮಕ ಆಕಾರ. ಯಾಕಂದ್ರೆ ವಿಧಾನಸಭೆದ ಮೇನ್ ರಿಪ್ರೆಸೆಂಟ್ ಮಾಡೋರು ಯಾರು ಅಂದ್ರೆ CM ಇರ್ತಾರೆ. ಅದಕ್ಕೆ CM ಅಪಾಯಿಂಟ್ ಮಾಡೋದು ಎಲ್ಲಂದ್ರೆ ಇಲ್ಲೇ ವಿಧಾನಸಭೆಗಳದಾವಂದ್ರು ಇಲ್ಲೇ ನೆನಪಿಟ್ಕೋರು. ಪುದುಚೇರಿ, ಜಮ್ಮು ಕಾಶ್ಮೀರ, ದೆಹಲಿ ಇವು 3 ಕ್ಷೇತ್ರದೊಳಗೆ ಅಷ್ಟ ನಮ್ಮಲ್ಲಿ ಏನು ಎಲೆಕ್ಷನ್ ರಿಲೇಟೆಡ್ ಬಂದಾಗ ಎಲೆಕ್ಷನ್ ನಡೀತಿರ್ತೈತಿ. ಇಲ್ಲಿ CMಗಳನ್ನ ನೇಮಕ ಮಾಡ್ತಿರ್ತಾರೆ. ಇನ್ನು ಇದ್ರೊಳಗೆ ಉಳಿದಿದ್ದಂದ್ರೆ ನಮ್ದು ಕೇರಳ ಮತ್ತು ಅಸ್ಸಾಂ. ಈಗ ರೀಸೆಂಟ್ ಆಗಿ ಅಂತೂ ಅವ್ರಿಗೆ ಅಪಾಯಿಂಟ್ ಆಗಿಲ್ರಿ, ಬಟ್ ಅಪಾಯಿಂಟ್ ಆದ್ಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ ಬರ್ತದೆ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಇವತ್ತು ಕ್ಲಾಸ್ ಮುಗಿಸೋಣ.